ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ವೀಕ್ಷಕರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಮಕ್ಕಳಿರಲ್ಲವ ಮನೆ ತುಂಬಾ ಅಂತ ಅಂತಾರೆ. ಮಕ್ಕಳಿದ್ರೇನೆ ಮನೆ ಸ್ವರ್ಗ ಅಂತಾನು ಅಂತೀವಿ. ಬಟ್ ಒಂದು ಮನೇಲಿ ಮಾತ್ರ ಈ ಮಕ್ಕಳು ಕಾಲಿಟ್ರೆ ಟೆನ್ಷನ್ ಸಿಕ್ಕಾಬಳೆ ಡಬಲ್ ಆಗ್ಬಿಡತ್ತೆ. ಅದ್ ಯಾವ ಮನೆ ಅಂತ ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತಿರತ್ತೆ ಅಂತ ನನಗೆ ಗೊತ್ತು. ಅದೇ ಎಲ್ಲರ ಫೇವ್ರೆಟ್ ಅಡುಗೆ ಮನೆ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದ ಅತಿ ದೊಡ್ಡ ಅಡಿಗೆ ಮನೆಗೆ ನಾನು ಈ ತರ್ಲೆ ನನ್ನ ಮಕ್ಕಳನ್ನೆಲ್ಲ ಇವತ್ತು ಕರ್ಕೊಂಡ್ ಬಂದಿದ್ದೀನಿ. ಯಾರಿಗೆಲ್ಲ ಟೆನ್ಷನ್ ಶುರುವಾಗತ್ತೆ, ಇಲ್ಲಿ ಏನೇನೆಲ್ಲ ಎಪಿಸೋಡ್ಗಳಲ್ಲಿ ನಡೆಯತ್ತೆ ನಾನ್ ಹೇಳಕ್ ಹೋಗಲ್ಲ. ಯು ವಿಲ್ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಹೆಂಗಿದ್ದೀರಾ? ವೆರಿ ನೈಸ್. ಈಗ ಕ್ವಾಟ್ಲೆಗಳು ಕುಕ್ಕುಗಳೆಲ್ಲ ಬರ್ತಾರೆ. ಸರಿ ಕಾಟ ಕೊಡ್ಬೇಕು ಅವ್ರಿಗೆ ಇವತ್ತು. ತಲೆನೇ ತಿಂತ್ಯಾ? ನೀನ್ ಏನೋ ಮಾಡು ಮಗ ಇವತ್ತು. ನಡಕ್ಬಿಡ್ಬೇಕಾ? ಇವತ್ತಿನ ಸಂಚಿಕೆ ಆಕ್ಚುಲಿ ಸಿಕ್ಕಾಬಡೆ ಮುದ್ದಾಗಿರುತ್ತೆ ಅಂತ ಹೇಳ್ತಾ ಈ ಎಲ್ಲಾ ಮಕ್ಕಳಿಗೆ ಮೊದಲನೇದಾಗಿ ಲವ್ ಯು ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ಎಪಿಸೋಡ್ ಕೊನೆಗೆ ಲವ್ ಯು ಅಂತ ಹೇಳಕ್ ಆಗಲ್ಲ ನಾವು. ಅವ್ರಗಳಿಗೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ. ಐ ಲವ್ ಯು. ಐ ಲವ್ ಯು. ವೆರಿ ಗುಡ್. ಸೊ ಇದೇ ಜೋಶ್ ಅಲ್ಲಿ ನಮ್ಮ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಇದು ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ, ಕ್ವಾಲಿಟಿ ಮಸಾಲಾ ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ನಮ್ಮ ದೊಡ್ಡ ಮಹಾನ್ ವ್ಯಕ್ತಿಗಳನ್ನೆಲ್ಲ ಕೂರಿಸಿ ನಾವೀಗ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಎಲ್ರು ಆರಾಮಾಗಿ ಕೂತಿದ್ದೀರಾ ಅಲ್ವಾ? ಗುಡ್. ಹಾಗಿದ್ರೆ ವಿತ್ ಯೋರ್ ಪರ್ಮಿಷನ್ ನಾನು ಜಡ್ಜಸ್ ನ ವೆಲ್ಕಮ್ ಮಾಡ್ಬಿಡ್ಲಾ? ಓಕೆ. ಇವಾಗ ದೊಡ್ಡವರು ಪರ್ಮಿಷನ್ ಕೊಟ್ಟಾಗಿದೆ. ನಮ್ಮ ದೊಡ್ಡ ಅಡಿಗೆ ಮನೆಗೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಈ ಚಿನ್ನಾರಿ ಮುತ್ತುಗಳ ಚೀಫ್ ಮುತ್ತು, ನಮ್ಮ ಕ್ವಾಟ್ಲೆಗಳ ಸೊತ್ತು, ಮಗು ಮನಸ್ಸಿನ ಕೌಶಿಕ್ ಸರ್, ಹಾಗೂ ಅವರ ಜೊತೆಗೆ ಬಹಳ ಒಳ್ಳೆಯವರು ನಮ್ಮ ಹೆಸರು ಪಂಚಿಂಗ್ ಅಂದ್ರೆ ಎಸ್. ಸೊ ಲೆಟ್ಸ್ ವೆಲ್ಕಮ್ ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ಕೌಶಿಕ್ ಸರ್ ಹಾಗೂ ಶ್ರುತಿ ಮಿಸ್ ಟು ಅವರ್ ಕಿಚನ್. ಇದು ಒಂದ್ ಮಗು. ಶ್ರುತಿ ಮ್ಯಾಮ್, ಇವತ್ತು ನೀವ್ ಒಂಥರ ಮಿಸ್ ಆಗ್ಬಿಟ್ಟಿದ್ದೀರಾ. ಹೌದಾ? ಯಾಕೆ ಹೇಳಿ? ಏನಪ್ಪಾ? ಈ ಜೊತೆಗೆ ದೊಡ್ಡ ನೀವೇ ಹ್ಯಾಂಡಲ್ ಮಾಡ್ಬೇಕು ಇವತ್ತು. ನಾನ್ ಚಾನ್ಸ್ ಇಲ್ಲ. ಮಕ್ಳಾಗಕ್ ವೇಟ್ ಮಾಡ್ತಾ ಇದೀನಿ ನಾನು. ಹಂಗಂತೀರಾ? ಈಗ ಈ ಮಹಾನ್ ವ್ಯಕ್ತಿಗಳ ಇಂಟ್ರೊಡಕ್ಷನ್ ಮಾಡ್ಕೊಂಬೋಣ. ಪ್ಲೀಸ್ ಪ್ಲೀಸ್. ಓಕೆ. ವಾಟ್ಸ್ ಯುವರ್ ನೇಮ್? ಅತರ್. ಹಾಯ್ ಅತರ್. ಹಾಯ್. ಸ್ಕೂಲ್ಗೆ ಹೋಗ್ತೇನೋ? NPS West DP ಕಾಂಪ್ಲೆಕ್ಸ್ ರೋಡ್. ಎಲ್ಲಿಗ್ ಬಂದಿದ್ಯಾ ಗೊತ್ತಾ ಅಂತ ಕೇಳು ಫಸ್ಟ್. ಎಲ್ಲಿಗೆ ಬಂದಿದ್ಯಾ ಗೊತ್ತಾ ನೀನು? ಇಲ್ಲಿ ಕ್ವಾಟ್ಲೆ ಕಿಚನ್. ಯಾವ ಕ್ಲಾಸ್ ಓದ್ತಾ ಇರೋದು ನೀನು? UKG. UKG. ನಿಮ್ಮಮ್ಮ ಮಾಡೋ ಅಡಿಗೆಯಲ್ಲಿ ಏನ್ ಇಷ್ಟ? ನಿನ್ ಫೇವ್ರೆಟ್ ತಿಂಡಿ ಯಾವ್ದು? ಚಿತ್ರಾನ್ನ. ವಾವ್, ನನಗೂ ಫೇವ್ರೆಟ್ ಚಿತ್ರಾನ್ನ. ಆಮೇಲೆ ಅಮ್ಮ ಇದು ಚೆನ್ನಾಗೇ ಮಾಡಲ್ಲಪ್ಪ, ನನಗೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ಯಾವ್ದದು? ದೋಸೆ ಚೆನ್ನಾಗಿ ಮಾಡಲ್ವಾ? ಇಷ್ಟ ಅಲ್ವಾ? ಅಪ್ಪ ಮಾಡ್ತಾರ ಅಡಿಗೆ ಮನೇಲಿ? ಇಲ್ಲ, ನಮ್ಮ ಅಪ್ಪಗೆ ಏನು ಮಾಡಕ್ ಬರಲ್ಲ. ಜಸ್ಟ್ ಬ್ರೆಡ್ ಆಮ್ಲೆಟ್ ಮಾಡಕ್ ಬಂತು. ಚೆನ್ನಾಗಿ ಒಳ್ಳೆ ಗೌರವ ಕೊಟ್ಟೆ ಅಪ್ಪಗೆ. ಈಗ ನಿನ್ನ ಹೆಸರು ಹೇಳು ಮಗ್ಳೆ. ಪ್ಲಲಮ್ಯ. ಇವ್ರ ಹೆಸರು ನೀವ್ ಹೇಳ್ಬಿಡಿ ನೋಡೋಣ. ಪ್ರಲಮ್ಯ. ಪ್ರಣಮ್ಯ. ಇವತ್ತು ಮಾಡೋ ಅಡಿಗೆಗೆಲ್ಲ ನೀನೇ ಹೆಸರು ಇಡ್ಬೇಕು. ಹೌದು, ಸಕ್ಕತ್ತಾಗಿ ಹೆಸರು ಇಡ್ತೀಯ. ಈಗ ನಿಮ್ಮ ಹೆಸರು ಹೇಳಿ. ಗೌತಮಿ. ಓಕೆ, ನಿಮ್ ಫೇವ್ರೆಟ್ ಏನು? ಲೆಮನ್ ರೈಸ್. ಅನ್ನದ ಗಿರಾಕಿಗಳು ತುಂಬಾ ಜನ ಇದ್ದಾರೆ. ಚಿತ್ರಾನ್ನ ಎಲ್ಲರಿಗೂ ಇಷ್ಟ, ಅದಕ್ಕೆ ಎಲ್ಲರೂ ತಿಂತಾರೆ ಅಷ್ಟೇ. ಅವಳಿಗೆ ಚಿತ್ರಾನ್ನನೇ ಇಷ್ಟ ಅಲ್ಲ, ಅವಳಿಗೆ ದೋಸೆ ಇಷ್ಟ. ಯಾಕಂದ್ರೆ ದೋಸೆ ಇಷ್ಟ, ಅದಕ್ಕೆ ದೋಸೆ ತಿಂತಾರೆ. ಸೇಮ್. ಕುರಿಯವ್ರು ಇಲ್ಲ ಅಂತ ಅನ್ನಿಸ್ತಾನೆ ಇಲ್ಲ. ಕುರಿ ಪ್ರತಾಪ್. ಓಕೆ, ನಿಮ್ಮ ಹೆಸರೇನು? ನಿರೀಕ್ಷಾ. ನಿಮ್ಗೇನ್ ಫೇವ್ರೆಟ್ ಇಷ್ಟ? ಪನ್ನೀರ್ ಪಲಾವ್. ನಿಮ್ಮ ಹೆಸರು ಹೇಳಿ. ಶರ್ವಾ. ಅವ್ರಿಬ್ರಿಗೆ ಹಾಯ್ ಹೇಳಿ ನಮ್ ಜಡ್ಜಸ್ಗೆ. ಹಾಯ್. ಶರ್ವಾ, ನಿನಗೆ ಒಂದು ಟಿಪ್ ಹೇಳ್ತೀನಿ. ಇಲ್ಲಿ ದೋಸೆ ತುಂಬಾ ಚೆನ್ನಾಗಿ ತುಕಾಲಿ ಅಂತ ಒಂದ್ ಜನ ಮಾಡ್ತಾರೆ.
ಅವ್ರಿಗೆ ದೋಸೆ ಮಾಡಿಸಿ ಆ ದೋಸೆನ ಅವರಿಗೆ ತಿನ್ಸಿ ಇವತ್ ನೀನು ತುಂಬಾ ಇರಿಟೇಟ್ ಮಾಡ್ಬೇಕು ಅವ್ರನ್ನ. ತುಕಾಲಿ ಸಂತೋಷ ಅಲ್ವಾ? ಅದೇ ತುಕಾಲಿ ಸಂತೋಷ್ ಅವರು ನಿಮಗೆ ಹೆಂಗ್ ಗೊತ್ತು? ಲಾಸ್ಟ್ ಇಯರ್ ಬಿಗ್ ಬಾಸ್ ಅಲ್ಲಿ ಬಂದಿದ್ರು. ಲಾಸ್ಟ್ ಲಾಸ್ಟ್ ಇಯರ್ ಅಂತೆ. ನೋಡೋ ಲೋ ಲಾಸ್ಟ್ ಇಯರ್ ಅಲ್ಲಿ ನಿನಗೆಷ್ಟೋ ವಯಸ್ಸು? ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೂ ಹೋಗಿರ್ಲಿಲ್ಲ ಅವ್ನು. 5 ವರ್ಷ. ಸೊ ತುಕಾಲಿನ 2 ವರ್ಷದಿಂದ ನೋಡ್ತಾ ಇದೀಯ ನೀನು. 5 ವರ್ಷಕ್ಕೇನೆ ಬಿಗ್ ಬಾಸ್ ಗೊತ್ತು. ಬಿಗ್ ಬಾಸ್ ಅಲ್ಲಿ ತುಕಾಲಿ ಸಂತೋಷ್ ಅವ್ರ ಗೊತ್ತು. ನಾವೇ ಇವತ್ತರೆಗೂ ತುಕಾಲಿ ಸಂತೋಷ್ ಅಂತ ಕರೆದಿಲ್ಲ ಅವ್ರನ್ನ. ಆ ಮಕ್ಳು ಕೂಡ ಗೌರವನ ನೀವು ಕೊಡಲ್ಲ. ಅಪ್ಪಟ ಅಭಿಮಾನಿ ಕಲರ್ಸ್ಗೆ ಬಿಗ್ ಬಾಸ್ ನೋಡ್ಕೊಂಡ್ ಬರ್ತಾ ಇದೀಯ ನೋಡು. ಸೂಪರ್. ಹಲೋ ಮಿಸ್ಟರ್, ನಿಮ್ಮ ಹೆಸರೇನ್ ಹೇಳಿ? ವಿಹಾನ್. ಚೆನ್ನಾಗ್ ನಗ್ತೀಯ ವಿಹಾನ್ ನೀನು. ಹೇರ್ ಕಟ್ ಚೆನ್ನಾಗಿದೆ ವಿಹಾನ್ದು. ಏನ್ ಹೇರ್ ಕಟ್ ಇದು? ಕೊರಿಯನ್ದು. ಓ ನೀನ್ ಕೊರಿಯನ್ ಫ್ಯಾನಾ? ಇಲ್ಲ, ಇವತ್ ಏನಿಗೆ ಬಂದಿರೋದಿಲ್ಲ ನೀವು? ತೀಡೆ ಕೊಡಕ್ಕೆ, ಆಮೇಲೆ ಕ್ವಾಟ್ಲೆ ಕೊಡಕ್ಕೆ. ನಮ್ಮ ಮಕ್ಕಳ ಇಷ್ಟ ದಿನ ಕ್ವಾಟ್ಲೆ ಕೊಡ್ತಾ ಇದ್ರಲ್ಲ, ಇದೆ ನಿಮ್ಗೆ ಇವತ್ತು? ಯಾರು ಕ್ವಾಟ್ಲೆ ಕೊಡಕ್ಕಾಗಲ್ಲ, ನಾವೇ ಕೊಟ್ಟು ಮನಿ ಕಳಿಸ್ಬಿಡ್ತೀವಿ ಇವತ್ತು. ನಾನು ಕ್ವಾಟ್ಲೆ ಕಿಚನ್ ನೋಡ್ತೀಯಲ್ವಾ, ಇದ್ರಲ್ಲಿ ನಿಂಗೆ ಯಾರು ಇಷ್ಟ? ತುಕಾಲಿ ಸಂತೋಷ್. ಅಲಿಕಾಲಿ ಸಂತೋಷ್ ಅನ್ಬಿಟ್ಟು ಹಿಂಗ್ ಅಂತಿದ್ದಾನೆ. ದೊಡ್ಡ ತಲೆನೋವು ಅಂತನಾ? ಇಷ್ಟ ಇಲ್ಲ ಅಲ್ಲ? ಹೌದು. ಬಾಯ್ ಬಿಟ್ಟು ಹೇಳಿಸ್ಬಿಡಿ ಇಷ್ಟ ಇಲ್ಲ ಅಂತ. ನಂಗೇನ್ ಅನ್ನಿಸ್ತಾ ಇದೆ ಅಂದ್ರೆ ಹೊರಗಡೆ ಡೀಲ್ ಮಾಡ್ಕೊಂಡು ಕಳ್ಸಿರ್ಬೇಕು ತುಕಾಲಿ. ಹೇಳಿ ನಿಮ್ಮ ಹೆಸರು ಹೇಳಿ. ವಿರಾಜ್. ಇರಿ ಒಂದ್ ನಿಮಿಷ, ಸ್ಟೈಲ್ ಅಲ್ಲಿ ಹಿಂಗೆ ಕೂತ್ಕೊ. ವಿರಾಜ್ ಅಷ್ಟೇ ಅಲ್ಲ, ವಿರಾಜ್ ಶೆಟ್ಟಿ. ಚೆನ್ನಾಗ್ ನಗ್ತಿ ಅಂತೆ, ನಗು. ಯಾವ್ದೋ ಸ್ಮೈಲ್ ಎದುರಿಸ್ತಿದೆ. ಯಾರಿಗೆ ಕಾಟ ಕೊಡ್ತೀಯಾ? ಇಲ್ಲಿರೋರ್ಗೆಲ್ಲ. ಅನು ಕೇಳ್ಕೊಳ್ಳಿ, ಅವನ್ಗೆ ಒಂದೇ ಫ್ರೆಂಡ್ ಇರೋದು ಸೆಟ್ ಅಲ್ಲಿ ನಾನೇ. ಅಲ್ಲ ವಿರಾಜ್, ಹೌದು. ಫ್ರೆಂಡ್ ತರ ಕಾಣ್ತಾರ. ನಾವಿಬ್ರು ಡೂಡ್ಸ್ ಆವಾಗ್ಲೇ ಮೀಟ್ ಮಾಡಿದೀವಿ. ಸೊ ಎಲ್ಲ ಮಹಾನ್ ವ್ಯಕ್ತಿಗಳನ್ನ ಇಂಟ್ರೊಡಕ್ಷನ್ ತಗೊಂಡಾಯ್ತು. ಅಂಡ್ ಅವ್ರೆಲ್ಲರ ಧ್ಯೇಯ ಒಂದೇ ಇರೋದು ಇವತ್ತು, ಎಲ್ಲರಿಗೂ ಕಾಟ ಕೊಡ್ಬೇಕು, ಟಾರ್ಚರ್ ಕೊಡ್ಬೇಕು, ಇರಿಟೇಟ್ ಮಾಡ್ಬೇಕಂತ. ಆ ಕ್ವಾಟ್ಲೆಗಳಿಗೆ ಇವರೆಷ್ಟು ಕ್ವಾಟ್ಲೆಗಳನ್ನ ಕೊಡ್ತಾರೆ ಅಂತ ನೋಡೋಣ. ಈಗ ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ಈ ಮಕ್ಕಳ ಸೈನ್ಯನ ನೋಡೋದಕ್ಕೆ ನಮ್ಮ ಮಹಾನ್ ದೊಡ್ಡವರನ್ನ ಇವಾಗ ಕರಿಬೇಕು. ಸೊ ಲೆಟ್ಸ್ ವೆಲ್ಕಮ್ ಆರ್ ವೆರಿ ಬ್ಯೂಟಿಫುಲ್ ಹಾಗೂ ಹ್ಯಾಂಡ್ಸಮ್ ಕುಕ್ಸ್ ಟು ಅವರ್ ಕಿಚನ್. ಅನು LKG UKG ನಲ್ಲಿ ಸ್ಕೂಲ್ ಡೇಗೆ ಡ್ಯಾನ್ಸ್ ಮಾಡ್ತಿದ್ರಲ್ಲ, ಹಂಗ್ ಮಾಡ್ತಲ್ಲ ಎಲ್ಲಾರೂನು? ಯಾರು ಚೆನ್ನಾಗಿ ಡಾನ್ಸ್ ಮಾಡಿದ್ರು? ಒಂದ್ ನಿಮಿಷ, ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ಲಿಲ್ಲ ಅದೇಳು. 4th ಪರ್ಸನ್ ಆ ಕಡೆಯಿಂದ. ನೀವೇ ಶರ್ಮಿತಾ? ಉಲ್ಟಾ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಾನು ಹೇಳಲಿಲ್ವಾ? ಶ್ರುತಿ ಮ್ಯಾಮ್, ನೀವು ಕರೆಕ್ಟ್ ಆಗಿರೋ ಡಾನ್ಸರ್ ಹತ್ರ ಕೇಳಿಲ್ಲ, ನಮ್ಮ ಕೊರಿಯೋಗ್ರಾಫರ್ ಹತ್ರ ಹೋಗೋಣ. ಹಲೋ ತೋಬಾ, ಯಾರು ಡಾನ್ಸ್ ಮಾಡಿದ್ರಿ ಹೇಳು? ಚಂದ್ರು ಅಂಕಲ್. ಚಂದ್ರು ಅಂಕಲ್? ನಿಂಗ್ ಚಂದ್ರು ಅಂಕಲ್ ಗೊತ್ತಾ? ಹಲೋ, ಅವ್ರು ಮಾಡ್ಕೊಂಡ್ ಬಂದಿದ್ ಡ್ಯಾನ್ಸಾ? ಅಲ್ಲಲ್ಲ, ನೀವ್ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು. ಚಂದ್ರು ಅಂಕಲ್ ಅಂತ ಹೇಳ್ತೇನೆ, ಅವನಿಗೆ ಪರಿಚಯ ಇದೆ ಅವ್ರದ್ದು. ಏನಂತ ಕರೀತಾರ ಅವ್ರನ್ನ? ಚಟಾಪಟ ಚಟಾಪಟ, ಒನ್ ಮೋರ್. ಥ್ಯಾಂಕ್ ಯು ಬುಡ್ಡ. ಏನ್ ಚಂದ್ರಣ್ಣ? ಏನ್ ಮಾಡೋಣ, ಮಕ್ಕಳ ಪ್ರೀತಿ. ಚಂದ್ರಣ್ಣ ಸಕ್ಕದಾಗಿ ಡಾನ್ಸ್ ಮಾಡಿದ್ರು. ಯಾರು ಚೆನ್ನಾಗೇ ಮಾಡ್ಲಿಲ್ಲ? ಫಸ್ಟ್ ಒನ್. ಚೆನ್ನಾಗ್ ಹಾಕುದ್ನಲ್ಲ ಸ್ಟೆಪ್. ಅವ್ರು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ರು. ಯಾರನ್ನ ನೋಡಿದ್ರೆ ತುಂಬಾ ಭಯ ಆಗೋ ತರ ಇದಾರೆ ಹೇಳು? ಫಸ್ಟ್ ಪರ್ಸನ್. ರಘು, ಕ್ವಾಟ್ಲೆಗಳಿಗಷ್ಟೇ ಅಲ್ಲ, ಈ ಮಕ್ಳಿಗೂ ನೀವಂದ್ರೆ ಭಯ ಆಗ್ತಾ ಇದೆ. ಡ್ಯಾನ್ಸು ಚೆನ್ನಾಗ್ ಮಾಡಲ್ಲ, ನೋಡಕ್ಕೂ ಭಯ ಇದೆ. ನಿನ್ನೇನ್ ಹೇಳ್ಬಿಟ್ರಪ್ಪ ಎಲ್ಲಾರು. ಇವನ್ ಅವಾಗಿಂದ ಒಂಥರ ಈಸ್ ದ ಲೀಡರ್, ಗ್ಯಾಂಗ್ ಲೀಡರ್ ಇವನು. ನೀನಲ್ಲಿ ನೋಡು, ಯಾವ ಹುಡುಗಿ ಚೆನ್ನಾಗಿದ್ದಾರೆ ಹೇಳು? ನನ್ ಆಫ್ ದೆಮ್. ವಾಟ್ ಇಸ್ ದಿಸ್? ಈಗ ಅಲ್ಲಿ ನೋಡೋಗ್ಲಿ, ಹುಡುಗರಲ್ಲಿ ಯಾರು ಚೆನ್ನಾಗಿದ್ದಾರೆ ಹೇಳು? ಹೀರೋ ತರ. ಗ್ರೀನ್ ಶರ್ಟ್. ಅವ್ರು ಬಿಡೋ, ಅವ್ರಿಗೆ ಇಬ್ಬಿಬ್ರು ಹೀರೋಯಿನ್ ಇದಾರೆ ಆಲ್ರೆಡಿ. ಇಷ್ಟ ಗ್ರೀನ್ ಶರ್ಟ್. ಈಗ ನಿನ್ ಫಿಲ್ಮ್ ಎಲ್ಲ ನೋಡ್ತೀಯಲ್ವಾ, ವಿಲನ್ ಗಳಿರ್ತಾರೆ, ಕಾಮಿಡಿ ಮಾಡೋರು ಇರ್ತಾರೆ, ಹೀರೋ ಇರ್ತಾರೆ. ರೆಡ್ ಕಲರ್ ಅಂಕಲ್ಗೆ ಏನ್ ಕೊಡ್ತೀಯಾ? ಯಾವ ಕ್ಯಾರೆಕ್ಟರ್ ಕೊಡ್ತೀಯಾ? ಕಾಮಿಡಿ.
ಎಮೋಷನಲ್ ಡ್ಯಾಮೇಜ್. ಹುಡುಗಿರಲ್ಲಿ ಯಾರು ಚೆನ್ನಾಗಿದ್ದಾರೆ? ನಿಂಗೆ ಯಾರು ಇಷ್ಟ ಆದ್ರು? ನನ್ನ ಸೇರ್ಸ್ಕೊಳ್ಬೇಕಿದ್ರೆ ಅಲ್ಲಿ ನೋಡ್ದ್ಯಾ, ಅವ್ರು 3 ಜನ ಇದ್ದಾರೆ, ನಾನಿದೀನಿ. ಯಾರು ಹೇಳು? ಅವಳು ಒತ್ತಿ ಒತ್ತಿ ಹೇಳದ್ಲು ನಾನು ಇದ್ದೀನಿ ಅಂತ. ಈಗ ಇವನ್ನೇ ಕೇಳೋಣ. ಈಗ ಇಷ್ಟ್ ಜನನು ನೋಡು, ಇಷ್ಟ್ ಜನಲ್ಲಿ ಒಬ್ರು ಬೇಡ ಶೋಗೆ, ಮನೆ ಕರ್ಕೊಂಡು ಹೋಗ್ತೀನಿ. ಯಾರನ್ನ ಕರ್ಕೊಂಡು ಹೋಗ್ತ್ಯಾ? ಚಂದ್ರ ಗೊತ್ತಿತ್ತು. ಹೋಗ್ತೀನಿ ಈಗ. ಏನಕ್ಕೆ ಅಂತ ಗೊತ್ತಾಗ್ತಲ್ಲ. ಏನಕ್ಕೆ ಹೇಳಪ್ಪ? ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಕೇಳ್ಬೇಕು. ಸರ್ ಅವಾಗ ನಾವ್ ಕರ್ಕೊಂಡು ಹೋಗೋದೇ ಬೇಡ ಸರ್, ನಾನೇ ಹೋಗ್ತೀನಿ ಅಂತ ಅವರೇ ನಿಂತಿರ್ತಾರ ಆಲ್ರೆಡಿ. ಓಕೆ, ಎನಿವೆ, ಈಗ ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡಿ ಆಯ್ತು. ಅಂಡ್ ಈ ಪುಟ್ಟ ಮಕ್ಕಳನ್ನ ಇವತ್ತು ನಮ್ಮ ಶೋಗೆ ಕರ್ಕೊಂಡು ಬಂದಿರೋ ಹಿಂದೆ ಒಂದು ದೊಡ್ಡ ವಿಚಾರ ಇದೆ. ಇನ್ನೇನು ಗ್ರ್ಯಾಂಡ್ ಫಿನಾಲೆ ಹತ್ರ ಬರ್ತಾ ಇದೆ. ಫಿನಾಲೆಗೆ ಆಕ್ಚುಲಿ ಉಳಿದಿರೋದು 2 ವಾರ. ಒಂಥರ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೀಸನ್ ಮೊದಲರ ಗೆಲುವಿನ ಪಟ್ಟ ನಿಮ್ಮ 7 ಜನರಲ್ಲಿ ಯಾರಿಗೆ ಸಿಗುತ್ತೆ ಅಂತ ಗೊತ್ತಾಗತ್ತೆ. ನಮ್ಮ ಕಿಚನ್ ಅಲ್ಲಿ ನಡೆಯುವಂತ ಅಡಿಗೆಯನ್ನ ತುಂಬಾ ಯಶಸ್ವಿಯಾಗಿ, ತುಂಬಾ ರುಚಿಯಾಗಿ ಮಾಡಿ ಯಾರು ಕುಕ್ ಆಫ್ ದ ವೀಕ್ ಆಗ್ತಾರಲ್ಲ, ಅವರು ಕ್ವಾಟ್ಲೆ ಕಿಚನ್ ಸೀಸನ್ 1 ಮೊದಲನೇ ಫೈನಲಿಸ್ಟ್ ಆಗ್ತಾರೆ. ಆಲ್ ದಿ ಬೆಸ್ಟ್. ನಂಗೆ ಗೊತ್ತಿಲ್ಲ, ನನ್ಗೆ ಹೇಳ್ಬೇಕಂದ್ರೆ ಖುಷಿ ಆಗ್ತದೆ, ಎಕ್ಸೈಟ್ಮೆಂಟ್ ಆಗ್ತದೆ. ಎಷ್ಟು ಪ್ರೆಷರ್ ಆಗತ್ತೆ 2 ವಾರಕ್ಕೂ ಮುಂಚೆನೆ ಮೊದಲನೇ ಫೈನಲಿಸ್ಟ್ ಆಗಕ್ಕೆ ಇವತ್ತು ಸಕ್ಕದಾಗ ಅಡಿಗೆ ಮಾಡ್ಬೇಕಾಗಿರೋದು. ಅಂಡ್ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ. ರಘು, ಎವ್ರಿ ವೀಕ್ ವಿನ್ ಆಗ್ಬೇಕು ಅಂತಾನೆ ಮಾಡೋದು. ಸೊ ಈ ವೀಕು ಅದನ್ನೇ ಮಾಡ್ತೀನಿ. ನನ್ಗಂತೂ ತುಂಬಾ 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 ಮುಖ್ಯ. ಯಾಕಂದ್ರೆ 2 ಸತಿ ಡೇಂಜರ್ ಝೋನ್ ಬಂದಿದ್ದೀನಿ ಆಲ್ರೆಡಿ. ಒಂದ್ಸತಿ ಎಸ್ಕೇಪ್ ಆಗಿರ್ಬೋದು, ಆದ್ರೂ ತುಂಬಾ ಇಂಪಾರ್ಟೆಂಟ್. ಈ ರೌಂಡ್ ಅಲ್ಲಿ ವಿನ್ ಆದವರು ದೇ ವಿಲ್ ಬಿ ದ ಫಸ್ಟ್ ಫೈನಲಿಸ್ಟ್. Yes. ದಟ್ ಫೀಲಿಂಗ್ ಇಸ್ ವೆರಿ ಡಿಫ್ರೆಂಟ್. ಸೊ ನಾನು ಎಲ್ಲ ಎಫರ್ಟ್ ಹಾಕಿ ಕುಕ್ ಆಫ್ ದ ವೀಕ್ ಆಗೋದಕ್ಕೆ ಟ್ರೈ ಮಾಡಿ. ಅದು ಫಸ್ಟ್ ಸೀಸನ್ ಅಲ್ಲಿ ಫಸ್ಟ್ ಕುಕ್ ಆಫ್ ದ ವೀಕ್, ಫಸ್ಟ್ ಫೈನಲಿಸ್ಟ್. ಸೊ ನೋಡೋಣ, ಟ್ರೈಂಗ್ ಮೈ ಬೆಸ್ಟ್. ಈಗ ಬರೀ ಕಿಚನ್ ಅನ್ನೋದಕ್ಕಿಂತ ಕ್ವಾಟ್ಲೆ ಕಿಚನ್ ಎಲ್ಲ ಫನ್ ಮಾಡ್ಕೊಂಡೇ ನಾವು ಅಡ್ಗೆ ಮಾಡ್ಕೊಂಡ್ ಬಂದಿದೀವಿ. ಅನ್ಲೈಕ್ ಅದರ್ ಕುಕಿಂಗ್ ಶೋಸ್ ಬರೀ ಅಡ್ಗೆ ಮಾತ್ರ ಪ್ರಿಫರೆನ್ಸ್ ಅಲ್ಲ, ಇಲ್ಲಿ ನಾವು ಅವ್ರ ಜೊತೆನೂ ಫೈಟ್ ಮಾಡ್ಕೊಂಡು ಫನ್ ಮಾಡ್ಕೊಂಡು ಇಟ್ ವಾಸ್ ಅ ಚಾಲೆಂಜ್. ಇದು ಒಂಥರ ಈ ಸ್ಕೂಲಲ್ಲಿ ಎಕ್ಸಾಮ್ ಇದ್ದಂಗೆ, ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಮಿಡ್ ಟರ್ಮ್ ಅಂಡ್ ಫೈನಲ್ಸ್ ತರ ಹೋಗ್ತಾ 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 ಎಲ್ಲರೂ ಸೀರಿಯಸ್ ಆಗ್ತಿದ್ವಿ. ಇನ್ನೂ ಏನಾದ್ರು ಹೊಸ ತರ ಕ್ರಿಯೇಟಿವ್ ಆಗಿ ಏನಾದ್ರು ಕುಕ್ ಮಾಡಬೇಕು ಅಂತ ಹೇಳಿ. ಸೊ ಪ್ರತಿ ವೀಕು ಕುಕ್ ಆಫ್ ದ ವೀಕ್ ಆಗ್ಬೇಕು ಅಂತಾನೆ ಎಲ್ಲರೂ ಕಾಂಪೀಟ್ ಮಾಡ್ತಾ ಇರೋದು. ಸೊ ಲೆಟ್ಸ್ ಸಿ. ಅಂಡ್ ಇವತ್ತು ವಿನ್ ಆದ್ರೆ ಆಬ್ವಿಯಸ್ಲಿ ಒಂದು ಗ್ರೇಟ್ ಅಡ್ವಾಂಟೇಜ್ ಇದೆ. ಸೊ ನೆಕ್ಸ್ಟ್ ವೀಕ್ ಆ ಸ್ಟ್ರೆಸ್ ಇರಲ್ಲ. ಶ್ರಮ ಅಂತೂ ಇರುತ್ತೆ, ಪ್ರತಿಫಲ ಅವ್ರದಲ್ವಾ. ನಾವು ಕಷ್ಟಪಡ್ತೀವಿ, Okay. ಆ ರಿಸಲ್ಟ್ ಮೇಲೆ ಕಾಯ್ತಾ ಇರ್ತೀವಿ. ಓಕೆ, ಬಂದ್ರೆ ಅದೃಷ್ಟ ಅಂತೀವಿ. ಈ ವಾರ ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ನಡೀತಾ ಇದೆ ಟಿಕೆಟ್ ಟು ಫಿನಾಲೆ ರೌಂಡ್. ಕ್ವಾಟ್ಲೆಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಕ್ವಾಟ್ಲೆಸ್ ವೆಲ್ಕಮ್. ತಡ ಮಾಡೋದೇ ಇಲ್ಲ, ನಮ್ಮ ಕುಕ್ಕುಗಳು ಬಂದಾಯ್ತು, ಕ್ವಾಟ್ಲೆಗಳನ್ನ ವೆಲ್ಕಮ್ ಮಾಡಿದಾಯ್ತು. ಅಂಡ್ ಮಹಾನ್ ವ್ಯಕ್ತಿಗಳು ನಮ್ಮ ಜೊತೆಗೆ ಇರುವಾಗ ಪೇರಿಂಗ್ ಟಾಸ್ಕ್ ನ ಶುರು ಮಾಡುವಂತ ಸಮಯ. ಪ್ರತಿಯೊಬ್ಬ ಕುಕ್ ಏನ್ ಮಾಡ್ತೀರಾ, ಒಬ್ಬೊಬ್ಬ ಬರ್ತೀರಾ, ಮಕ್ಳುಗಳನ್ನ ಚೂಸ್ ಮಾಡ್ತೀರಾ, ಮಕ್ಳುಗಳು ಹೋಗಿ ಕ್ವಾಟ್ಲೆನ ಚೂಸ್ ಮಾಡ್ಕೊಂಡು ಬರ್ತಾರೆ. ಬಟ್ ನೀವು ಅವರ ಹೆಸರನ್ನ ಹೇಳೋಂಗಿಲ್ಲ. ನಿಮ್ಗೆ ಯಾರು ಬೇಡ ಯಾರು ಬೇಕು ಹೆಸರು ಹೇಳದೆ ಅವ್ರ ಬಗ್ಗೆ ನಿಮ್ ಇಷ್ಟ ಬಂದಾಗೆ ವರ್ಣಿಸಿ ಕಳಿಸ್ಬೋದು. ಆ ವರ್ಣನೆಗೆ ತಕ್ಕ ಹಾಗೆ ಮಕ್ಕಳು ಹೋಗ್ತಾರೆ, ಕ್ವಾಟ್ಲೆಗಳನ್ನ ಚೂಸ್ ಮಾಡ್ಕೋತಾರೆ, ಬರ್ತಾರೆ. ಮೊದಲನೇದಾಗಿ ಅವರಿಗೆ ಇರುವಂತ ಮಗುನ ಚೂಸ್ ಮಾಡಕ್ಕೆ ಬರ್ತಾ ಇರುವ ಕುಕ್, ಇಟ್ ಇಸ್ ಪ್ರಶಾಂತ್ ನ ಫೇವ್ರೆಟ್. ನನ್ಗೆ ಯಾಕೋ ಅವನ ಮೇಲೆ ಕಣ್ಣಿದೆ. ತೋಬಾ. ಹಾ, ಬಟ್ ಅವನಿಗೆ ಚಂದ್ರ ಸರ್ ಬೇಕು ಅಂತ ಹೇಳ್ತಾ ಇದಾರಲ್ಲ. ನಿಂಗ್ ಕಬಾಬ್ ಮಾತ್ರ ಬೇಕು ತಾನೆ? ಕಬಾಬ್ ಕೊಡಿಸ್ತೀನಿ, ನನ್ ಜೊತೆ ಬರ್ತೀಯಾ? ನಂಗೆ ಅವರೇ ಮಾಡ್ಕೊಂಡ್ ಕೊಡ್ಬೇಕು. ಅವರೇ ಮಾಡೋ ಕಬಾಬ್ ನಿನಗೆ ತಂದು ಕೊಡ್ತೀನಿ. ಒಳ್ಳೆ ಆಂಟಿ ಕಣೋ. ಇಲ್ಲ, ನಂಗೆ ಅವರೇ ಮಾಡ್ಕೊಂಡ್ ಕೊಡ್ಬೇಕು, ಅವರೇ ಕೊಡ್ಬೇಕು ನಂಗೆ. ಓ ಮುಗ್ದಾಯ್ತು ಕಥೆ ಇದು. ನೀನ್ ಬೇಡ ನನ್ಗೆ, ನೀನ್ ಸೆಕೆಂಡ್ ಒನ್. ಇಲ್ಲಿ ನಾನು ನೀವ್ ಓಕೆನಾ? ಅವ್ರ ಸೆಕೆಂಡ್ ಪರ್ಸನ್ ಅಂದ್ರಲ್ಲ ಅದಕ್ಕೆ. ನಿಮ್ಮನ್ನ ಸೆಲೆಕ್ಟ್ ಮಾಡಿರೋರು. ಬಟ್ ಯಾಕೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಫಸ್ಟ್ ಒಂದು ರಿಜೆಕ್ಟ್ ಮಾಡಿದ್ನಲ್ಲ ಅದಕ್ಕೆ. ಶಿಲ್ಪಾ, ಲೈಫ್ ಅಲ್ಲಿ ಯಾರಾದ್ರೂ ಈ ತರ ಆನ್ ಫೇಸ್
ರಿಜೆಕ್ಟ್ ಮಾಡಿರೋದಿತ್ತ? ಇಲ್ಲ, ನೋವೇ First time. ಬಿಟ್ಟ. ನಾನ್ ಸೆಕೆಂಡ್ ಪರ್ಸನ್ ಚೂಸ್ ಮಾಡ್ದೆ ಅದಕ್ಕೆ ಕರ್ಕೊಂಡು ಹೋಗಕ್ಕೆ. ಇಷ್ಟ ಆದ್ರ ಅವ್ರು ನಿಂಗೆ? ಹಾ. ಬಾ. ಬಟ್ ನಿಮ್ಗೆ ವಿಹಾನ್ ಇವತ್ ಸಪೋರ್ಟಿವ್ ಆಗಿರ್ತಾನೆ ಅಂತ ಅನ್ಸತ್ತ? ಸೈಲೆಂಟ್ ಆಗಿದಾನ ಹುಡ್ಗ. ನೀ ಸೈಲೆಂಟ್ ಏನೋ ವಿಹಾನ್? ಏನು ಕಾಟ ಕೊಡಲ್ವಾ? ಕೊಡಲ್ಲ. ಈಗ ವಿಹಾನ್ ಅಲ್ಲಿ ಕ್ವಾಟ್ಲೆ ರೂಮ್ಗೆ ಹೋಗಿ ನಿಮಗೆ ಬೇಕಾಗಿರುವ ಕ್ವಾಟ್ಲೆನ ಚೂಸ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕು. ವಿಹಾನಿಗೆ ಹೇಳಿ. ಅಲ್ಲಿ ಸ್ವಲ್ಪ ಡುಮ್ಗೆ ನೋಡೋಕೆ ನಿನ್ಗೆ ಅನ್ಸ್ಬೇಕು, ಅಯ್ಯೋ ಹೊಡೆದ್ಬೇಡ ಅಂತ ಹಂಗಿದ್ದಾರೆ, ಅವ್ರನ್ನ ಕರ್ಕೊಂಡ್ ಬರ್ಲೇಬೇಡ. ಕ್ಯೂಟ್ ಆಗಿರೋರು, ನನ್ನಂಗಿರೋರನ್ನೆಲ್ಲ ಕರ್ಕೊಂಡ್ ಬಾ. ಎಲ್ಲಾರನು ಕರ್ಕೊಂಡ್ ಬರಕ್ಕಾಗಲ್ಲ ಶಿಲ್ಪ, ಒಬ್ರು ಯಾರಾದ್ರೂ ಒಬ್ರು ಕ್ಯೂಟ್ ಆಗಿರೋರ್ನ ಕರ್ಕೊಂಡ್ ಬಾ. ಕ್ಯೂಟ್ ಆಗಿರ್ಬೇಕು. ವಿಹಾನ್ ರೆಡಿ ಅಲ್ವಾ? ಕಮ್ ಲೆಟ್ಸ್ ಗೋ. ಭಯ ಪಡ್ಬೇಡ, ಹತ್ರ ಬಾ. ಏನ್ ಹೆಸರು ನಿಂದು? ವಿಹಾನ್. ನಾನು ಟೈಗರ್. ಟೈಗರ್. ನಿಂಗ್ ಮಂಕಿ ತಾನೇ ಇಷ್ಟ? ಓ ಹೇಳ್ಬಿಟ್ಟ ನೋಡೀಗ. ನಿಂಗೆ ಯಾರು ಇಷ್ಟಪ್ಪ? ನಾನು ರ್ಯಾಬಿಟ್. ನಿನಗಿದೆ ಗುಡ್ ಹ್ಯಾಬಿಟ್. ನಿಂಗೆ ಇವಳು ಬೇಕಾ? ತಪ್ಕೊ, ಹೋಗು. ಏ ಬಾ, ಎದಳು ಮುಗಿತಿದಳು. ಸೊ ಲೆಟ್ಸ್ ವೆಲ್ಕಮ್ ವಿಹಾನ್ ಹಾಗೂ ಕ್ಯೂಟ್ ಆಗಿ ಕ್ವಾಟ್ಲೆ. Billy, goodbye. Yes, thank you. ಸಾಗ್ಬಾ. ನನಗೆ ಯಾಮಾರಿಸ್ದೆ ಅಲ್ವಾ ನೀನು? ಸಾಗ್ಬಾ. ಈ ಕ್ಯೂಟ್ ಕ್ವಾಟ್ಲೆ ಓಕೆನಾ? ಎಸ್, ವೆರಿ ಕ್ಯೂಟ್. ಥ್ಯಾಂಕ್ ಯು. ಆದ್ರೆ ಈ ಕ್ಯೂಟ್ ಕುಕ್ ನನ್ಗೆ ಓಕೆ ಇಲ್ಲ. ನಾನು ಹುಡುಕ್ತಾ ಇದ್ದೆ. ಜಿಂಕೆ ತರನೇ ಇದ್ದಾಳಲ್ಲ ಇವಳು. ಜಿಂಕೆ ಅದು ಗ್ರೀನ್ ಕಲರ್ ಜಿಂಕೆ. ನಂದು ಜಿಂಕೆ ಬೇರೆ ತರದ. ಗ್ರೀನ್ ಕಲರ್ ಜಿಂಕೆ. ವೆಜಿಟೇರಿಯನ್ ಜಿಂಕೆ ಹುಡುಕ್ತೆ. ಜಿಂಕೆ ವೆಜಿಟೇರಿಯನ್. ವಿಹಾನು, ಯಾಕೆ ಅವ್ರನ್ನ ಸೆಲೆಕ್ಟ್ ಮಾಡಿದಿ ನೀನು? ಅವ್ರು ಏನ್ ಹೇಳ್ತಾರೋ ನಾನ್ ಮಾಡ್ದೆ. ಅವ್ರು ಹೆಂಗ್ ಹೇಳಿದ್ರು ಅದೇ ತರ ಮಾಡ್ದ್ಯಾ? ಅಲ್ಲ, ಇವನು ನಾನು ಎದ್ರುಕೊಳ್ಳಿ ಅಂತ ಅನ್ಬಿಟ್ಟು ಅಂತ ಅಂದ್ರೆ ಹಾ. ಬಂದ್ ತಪ್ಕೊಂಡ ನೀವೇ ಬೇಕು ಅಂತ. ಶಿಲ್ಪ ಅವರಿಗೆ ಯಾವ ಬೇಕಾಗಿತ್ತು ಅದೇ ತರ ಕ್ಯೂಟ್ ಕ್ವಾಟ್ಲೆನ ಹೋಗಿ ವಿಹಾನ್ ಕರ್ಕೊಂಡ್ ಬಂದ್ಯಾನ. ಸೊ ಹಾಗಾಗಿ ವಿಹಾನ್ಗೆ ಏನೋ ಗಿಫ್ಟ್ ಕೊಡಲ್ವಾ? ಇವತ್ತು ಸಕ್ಕದಾಗಿರೋ ಅಡಿಗೆ ಮಾಡಿ ಕುಕ್ ಆಫ್ ದ ವೀಕ್ ಆದ್ರೆ ಏನಾಗುತ್ತೆ. ಎಸ್. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಮುಂದೆ ಅವರಿಗೆ ಬೇಕಾಗಿರುವಂತ ಮಗುನ ಚೂಸ್ ಮಾಡಕ್ಕೆ ಬರ್ತಾ ಇರೋದು ಇಟ್ ಇಸ್ ಶರ್ಮಿತಾ. ಎಲ್ಲ ಮಕ್ಳು ಕ್ಯೂಟ್ ಆಗೇ ಇದ್ದಾರೆ. ನನ್ ತಿರ್ಗೇ ನೋಡ್ತಾ ಇಲ್ಲ ಅವಾಗಿಂದನು. ಇವ್ನಾ? ಅವನ್ನೇ ಸೆಲೆಕ್ಟ್ ಮಾಡು. ಇವನು ಒಳ್ಳೊಳ್ಳೆ ಅಡ್ಗೆ ಮಾಡ್ಕೊಡ್ತೀನಿ ಬಾರೋ. ಅಯ್ಯೋ, ನಾಚಿಕೆಲ್ ಬರ್ತೀನಿ. ಸೋ ಕ್ಯೂಟ್. ಕಮ್. ನೀ ಇಂಪ್ರೆಸ್ ಆದ್ಯ ಹೋಗಿ ನಿಮ್ಗೆ? ಚೂರು. ಹೋಗ್ತಾ ಹೋಗ್ತಾ ಇಷ್ಟ ಆಗ್ತಾ ಇರ್ಬಿಡು. ಓಕೆನಾ? I like his attitude. ಶರ್ಮಿತಾ ಅವರಿಗೆ. ಓಕೆ, ಈಗ ನಿಮ್ಮ ಕ್ವಾಟ್ಲೆ, ನಿಮಗೆ ಬೇಕಾಗಿರೋ ಕ್ವಾಟ್ಲೆ ಹೇಗಿರ್ಬೇಕಂತ ಅವ್ನಿಗೆ ಹೇಳ್ಬಿಡಿ. ನಮ್ ತರ ಸಣ್ಣಗಿರೋ ಕ್ವಾಟ್ಲೆ ಯಾರ ಅವ್ರನ್ನ ಕರ್ಕೊಂಡ್ ಬರೋ, ಆಯ್ತಾ? ಅಷ್ಟೇನಾ? ಅಷ್ಟೇ ಸಾಕು. ಬರ್ತೀನಾ? ನಾನು ಕರಡಿ, ಬಂದು ನನ್ನ ಕರ್ಕೊಂಡೋಗು. ಇದು ಕರಡಿ, ಅದು ಕರಡಿ. ಬಂದು ಇದ್ರಲ್ಲಿ ಯಾವ ಕರಡಿ ಕಂಡಿಡಿ? ನಾನು ನಾನು ಬೇಕಾ ನಿನಗೆ, ನಾನು ಬೇಕಾ. ನಾನು ಇಷ್ಟ ಅದ್ನ. ಮಕ್ಕಳಿಗೆ ನಾನಂತೂ ತುಂಬಾ ಇಷ್ಟ. ಓಕೆ, ನಮ್ಮ ಶರ್ಮಿತಾ ಅವರ ಪಾರ್ಟ್ನರ್ ಶರ್ವಾ ಹೋಗ್ಬಿಟ್ಟು ಅವ್ರಿಗೆ ಬೇಕಾಗಿರುವಂತ ತುಂಬಾ ಸಣ್ಣಗೆ ಬ್ಯೂಟಿಫುಲ್ ಆಗಿರುವಂತ ಗಾರ್ಜಿಯಸ್ ಆಗಿರುವಂತ ಒಬ್ಬ ಕ್ವಾಟ್ಲೆನ ಕರ್ಕೊಂಡ್ ಬಂದಿದ್ದಾರೆ. ಯಾರು ಅಂತ ನೋಡುವಂತ ಸಮಯ ಬರ್ಲಿ, ಜೋರಾದ ಚಪ್ಪಾಳೆ. ಏನಿದು? ಏನಾಯ್ತು? ಮ್ಯಾಚಿಂಗ್ ಇದೆ ಅಂತ ಕರ್ಕೊಂಡ್ ಬಂದ್ಬಿಟ್ಯಾ? ಪ್ರಶಾಂತ, ಏನ್ ನೀನು? ನಾನು ರ್ಯಾಬಿಟ್. ರ್ಯಾಬಿಟ್ ಇವನ್ಗಿದೆ ಬ್ಯಾಡ್ ಹ್ಯಾಬಿಟ್. ಹಿಂದೆ ಎಲ್ಲ ಮುಡ್ತಿದ್ದೆ ನನ್ನ ಬಾಲನ. ಇವ್ನು ಯಾವ ಕಡೆಯಿಂದ ಸಣ್ಣ ಸಣ್ಣ ಕಾಣಿಸ್ನೋ ನಿನಗೆ?
ಅವನಿಗೆ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತೆ ಅದಕ್ಕೆ ಕಿಸ್ ಮಾಡ್ದ. ಸಣ್ಣ ಕಾಣಿಸ್ತ. ಅಲ್ಲಿರೋಕ್ಕಿಂತ ಸಣ್ಣಕ್ ಕಾಣಿಸಿದ್ರ ಸಣ್ಣಕ್ಕಂದ್ರೆ ಇದಲ್ಲ ಕಣೋ, ಇದು ಅಂತ ಅನ್ಕೊಂಡ. ಯಾಕೋ ಈ ರಾಬಿಟ್ ತರ ಕಾಣಿಸ್ತಿಲ್ಲ ನನಗ್. ಬೇತಾಳ ಬೆನ್ಗತ್ತಿರೋ ಬೇತಾಳ ಅಂತ ನೋಡ್ ಹಂಗ್ ಕಾಣಿಸ್ತಿದ್ಯಾ. ಇದು ಏನಾದ್ರೂ ಇದು ಹಲ್ಲಿದ್ರೆ ಅಲ್ಲಲ್ವಾ ಕೆರೆಯುತ್ತೆ ಕ್ಯಾರೆಟ್ ಅದಕ್ಕೆ. ಶರ್ಮಿತಾ ಅವರೇ, ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ಟಿಕೆಟ್ ಟು ಫಿನಾಲೆ. ನಿಮಗೆ ಎಲ್ಲಿ ಟಿಕೆಟ್ ಸಿಗತ್ ಗೊತ್ತಿಲ್ಲ ನಂಗೆ. ಬಕೆಟ್ ಸಿಕ್ಕಿದೆ. ಶರ್ಮಿತಾ ಅವರೇ, ನಿಮ್ಮ ಭವಿಷ್ಯ ನಮಗೆ ಕಾಣಿಸ್ತಾ ಇದೆ. 3 ಜನಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಈಗ ಮಗುನ ಚೂಸ್ ಮಾಡೋದಕ್ಕೆ ಬರ್ತಾ ಇರೋದು ನನಗನ್ಸುತ್ತೆ ಇವ್ರೇ ಅವ್ರನ್ನ ಚೂಸ್ ಮಾಡ್ತಾರೋ ಅವ್ರ ಆಲ್ರೆಡಿ ಚೂಸ್ ಮಾಡ್ಕೊಂಡ್ಬಿಟ್ಟಿದಾರೋ ಗೊತ್ತಿಲ್ಲ. ಗೊತ್ತಾಯ್ತಲ್ಲ ಚಂದ್ರಣ್ಣ? ಅವ್ರು ಗೊತ್ತಾಯ್ತು ಮೇಡಮ್. ಬನ್ನಿ ಚಂದ್ರಣ್ಣ, ಇನ್ನು ಅಲ್ಲೇ ಹೋಗ್ಬೇಕಲ್ಲ. ಚೂಸ್ ಮಾಡ್ತೀರಾ? ಮಾಡ್ಲೇ ಮೇಡಮ್, ಮಕ್ಕಳು ಮೇಡಮ್, ಅವ್ರಿಗೆ ಬೇಜಾರು ಮಾಡ್ಬಾರ್ದಲ್ವ. ಏನು ಖುಷಿ. ಆಹಾ, ಅವನ ಖುಷಿ ನೋಡಿ ಅವನಿಗೆ. ಅವ್ರು ಇವತ್ ಕಬಾಬ್ ಮಾಡ್ತಾ ಇಲ್ಲ ಕಣೋ. ನಿಂಗ್ ಅವ್ರು ಬೇಕೇ ಬೇಕಾ? ಯಾಕೆ ಮಾಡ್ಬಿಟ್ಟಿದ್ದಾನೆ ಚಂದ್ರಣ್ಣ, ಹೇಳಿ. ನಿಮ್ಗೆ ಅವನೇ ಬೇಕು ಅಂದ್ರೆ ಅವನ್ ಡ್ಯಾನ್ಸ್ ನೀವ್ ಮಾಡ್ಬೇಕು. ತೋಬಾ ತೋಬಾ. ಎಷ್ಟದು ಅಣ್ಣ, ಅವ್ನ್ ಮಾಡೋವರೆಗೂ ಮಾಡ್ಬೇಕು ನೀವು. ಓ ಅಷ್ಟೇ ಬಿಗಿದ್ ಕತೆ. ನಮ್ಮ ಚಂದ್ರಣ್ಣ ಡಾನ್ಸ್ ಅಂತೂ ಮಾಡಿದ್ರು, ಬಟ್ ಚಂದ್ರಣ್ಣ ನಿಮ್ ಡೈಲಾಗ್ ನಾನು ಹೇಳ್ತಾನೆ. ಈಗ ಇಬ್ರು ಒಟ್ಟಿಗೆ ಅದನ್ನ ಹೇಳ್ಬೇಕು. ಚಟಾಪಟ ಚಟಾಪಟ ಏನಂತೀರಾ? ಚಟಾಪಟ ಚಟಾಪಟ ಒನ್ ಮೋರ್. ಈಗ ನಾನು ತಪ್ಪು ಇರೋಲ್ಲ ಬೇಡ, ನಿಂತರ ಸಣ್ಣಗಿರೋರು ಒಬ್ಬನ ಹೇಳ್ಕೊಂಬ. ಬಂದರು ಬಂದರು ಮಾವ ಬಂದರು ಬಂದರು. ಕಾಮ್ 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 ದಿಸ್ ಸೈಡ್. ಅಲ್ಲಿ 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 ಫೇವರೇಟ್ ತುಕಾಲಿ. ವಾವ್, ಕೋಟಿ ಮಾಡ್ಬಿಟ್ಟ. ಹೋಗಿ ಬಾಬನ ಮಗುವೆ, ನಿನ್ನನ್ನು ಕಾಯುತ್ತಿರುವೆ. ಸೊ ಕಡ್ಡಿ ತರ ಕರ್ಕೊಂಡ್ ಬರ್ತೀನಿ ಅಂತ ಹೋದ, ಆದ್ರೆ ಕಡ್ಡಿನೇ ಕರ್ಕೊಂಡ್ ಬರ್ತಾನೋ ಚೆಡ್ಡಿನ ಕರ್ಕೊಂಡ್ ಗೊತ್ತಿಲ್ಲ ಅಲ್ವಾ? ಬರ್ಲಿ ಜೋರದ ಚಪ್ಪಾಳೆ. ಓ ಸೋನಿ, ಹೇಳಿಲ್ವಾ ನಾನು? ಸೋನಿ ಕರೆಕ್ಟ್ ಆಗಿ ಕರ್ಕೊಂಬಂದ ನೋಡಿ, ಹೇಳಿದ್ದೆ. ಕ್ಯೂಟ್ ಆಗಿ ಕಾಣಿಸ್ತಾನೆ ಅವನು. ನೀವ್ ಅವ್ರ ತರನೂ ಡ್ಯಾನ್ಸ್ ಮಾಡ್ತಲ್ಲ ಚಂದ್ರಣ್ಣ. ನಿಮ್ಗೆ ಯಾಕೆ ಪೇರ್ ಆಗ್ಬೇಕು ಅವರು? ಇರ್ಲಿ ಮೇಡಮ್, ನಾವು ಎಲ್ಲಿ ಡ್ಯಾನ್ಸ್ ಆಡಂಗಿದೀವ? 58 ಆಯ್ತು. ಹಿಂಗ್ ಅನ್ಬೇಕಷ್ಟೇ ಬಿಟ್ರೆ. ಕಡ್ಡಿನ್ ಕೇಳಿದ್ರಿ, ಕಡ್ಡಿನೇ ಕರ್ಕೊಂಡ್ ಬಂದಿದ್ದಾರೆ. ಹೌದು. ಈಗ ಅವ್ರು ಯಾವ ಪ್ರಾಣಿ ಅಂತ ನೀವ್ ಗೆಸ್ ಮಾಡ್ಬೇಕಾಗತ್ತೆ. ಸೋನಿ ನೀವ್ ಹೇಳೋಂಗಿಲ್ಲ. ಏನ್ ಇದು ಮೊಲ ತರನೇ ಕಾಣುತ್ತೆ, ಇಲ್ಲ ಅಂದ್ರೆ ಜಿಂಕೆ ತರ ಕಾಣುತ್ತೆ. ಜಿಂಕೆನಾ? ಕೋತಿ ಇರ್ಬೋದು. ಸೋನಿ ನೀವೇನು? ನಾನು ಕೋತಿ. ಚೆನ್ನಾಗಿದೆ ಕೋತಿ ಇವತ್ತು ಅದೇ ಟೇಬಲ್ ಅಲ್ಲಿ ಇರುತ್ತಾ ಅಥವಾ ಕಾಡ್ನೆಲ್ಲ ಸುತ್ಕೊಂಬರಕ್ ಹೋಗುತ್ತಾ? ಕೋತಿ ಯಾವತ್ತಾದ್ರೂ ಒಂದೇ ಜಾಗದಲ್ಲಿ ಇರುತ್ತಾ ಅನ್ನೋ ಅಕ್ಕ. ಸೊ ನೀವು ಕಾಡಿಗೆ ಹೋಗ್ತಾ ಇದೀರಾ? ಹೌದು, ಅದಕ್ಕೆ ಹಸಿರು ಕಾಡಿಗೆ ಹೋಗ್ತಾ ಇದೀನಿ. ನಿಮ್ದೇ ಅನ್ಕೊಳ್ಳಿ ಕಾಡು. ನಮ್ದೇ ನಮ್ದೇ. ಓಕೆನಾ? 3 ಜನಕ್ಕೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಓಕೆ, ಈಗ ಮುಂದೆ ಮಗುವನ್ನ ಚೂಸ್ ಮಾಡಿ ಅವರ ಕ್ವಾಟ್ಲೆಯನ್ನ ಚೂಸ್ ಮಾಡಿಸೋದಕ್ಕೆ ಬರ್ತಾ ಇರೋದು ಇಟ್ ಇಸ್ ರೈಸ್ ಬಾತ್ ಬಂಗಾರಿ ಕಾವ್ಯ. ಐ ಥಿಂಕ್ ನಂಗೆ ಇವ್ಳು ಬೇಕು. ಯಾಕೆ? ನಂಗೆ ಅವ್ನ್ ಬೇಕು, ನನ್ನ ರಿಜೆಕ್ಟ್ ಮಾಡ್ಬಿಟ್ಟ. ಬೇಡವೇನ ಅವರು? ಅವ್ನಿಗೆ ಯಾರು ಬೇಕು? ಓ ಗ್ರೀನ್ ಶರ್ಟ್. ಅವನ್ ಗ್ರೀನ್ ಅಂತ ಮ್ಯಾಚ್ ಅವರೇ ಬೇಕಂತ. ಇವ್ರು ಬೇಡವಾ? ಸೊ ಅಥರ್ವ ಹೇಳ್ದ ನೀವ್ ಬೇಡ ಅಂತ. ಸೊ ಹಂಗಾಗಿ ಇವ್ರನ್ನ ಇರೋದ್ರಲ್ಲಿ ಇಲ್ಲ ಇದ್ರಲ್ಲಿ ಸ್ವಲ್ಪ ಸೈಲೆಂಟ್ ಮತ್ತೆ ಕ್ವೈಟ್ ಆಗಿ ಕಾಣಿಸ್ತಾರೆ. ಗೌತಮಿ. ನನಗ್ ಬೇಕಾಗಿರೋ ತರ ಕ್ವಾಟ್ಲಿನ ಪಿಕಪ್ ಮಾಡಬಹುದು ಅನ್ನೋದು ನನಗೆ ಅನಿಸ್ತಾ ಇದ್ಯಾ? ಕರ್ಕೊಂಡೋಗಿ ಗೌತಮಿನ ಅಲ್ಲಿ. ಕಾವ್ಯ, ಫಸ್ಟ್ ಯು ಇಂಪ್ರೆಸರ್. ರೈಮ್ಸ್ ಹೇಳಕ್ ಬರುತ್ತಾ? Johnny, Johnny, yes papa, eating sugar, no papa, open your mouth, telling lies, no papa, open your mouth, ಈಗ ಫಸ್ಟ್ ಆ ಕಡೆಯಿಂದ ರ್ಯಾಂಪ್ ವಾಕ್ ಮಾಡ್ಕೊಂಡ್ ಬನ್ನಿ, ಮ್ಯೂಸಿಕ್ ಹಾಕ್ತೀವಿ. ಇಲ್ಲಿ ಬಂದ್ಬಿಟ್ಟು ಡಾನ್ಸ್ ಮಾಡಿ, ಓಕೆನಾ?
ನನ್ಗೆ ಅಲ್ಲಿ ಇರೋದ್ರಲ್ಲೇ ತುಂಬಾ ಕ್ಯೂಟ್ ಆಗಿ ಸಣ್ಣಕ್ಕೆ ಸ್ವಲ್ಪ ಟಾಲ್ ಆಗಿ ಯಾರು ಇರ್ತಾರೋ ಅವ್ನು ಕರ್ಕೊಂಡ್ ಬಾ. ಓಕೆ ಓಕೆ ಬನ್ನಿ ಈ ಕಡೆ. ಯಾರು ಬೇಕು ಲೈ ಅಂಬರಿ ಮೇಲೆ ಅಲ್ಲಿ ಕಂಟೆಸ್ಟೆಂಟ್ ಯಾರಿದ್ದಾರೆ? ಕಾವ್ಯ ಇದ್ರೆ ಪ್ಲೀಸ್ ನನ್ನ ಕರ್ಕೊಂಡು ಕಾವ್ಯ ಇದ್ರೆ ನನ್ನ ಕರ್ಕೊಂಡು ಕೆಂಪು ಕೋತಿ ಯಾರು ಬರ್ತಿದ್ದಾರೆ ಅಂತ ಗೊತ್ತಿಲ್ಲ. ಬರ್ಲಿ ಜೋರಾದ ಚಪ್ಪಾಳೆ. ಕರಡಿನ ಗುಡುಗುಡುಗುವ ಗುಡುಗಿನ ಮೂಗಿದೆ ಗುಂದದೆ ಆರ್ಭಟಿಸಿದೆ. ಕಾವ್ಯ, ಈ ಸಿಂಹ ನೋಡಿದ ತಕ್ಷಣ ನೀವು ಇಷ್ಟು ವಾರಗಳು ತೋರಿಸದೇ ಇರುವಂತ ಖುಷಿನ ತೋರ್ಸಿದ್ರಿ. ಆಕ್ಚುಲಿ ಇವ್ರ ಒಂಥರ ಲಕ್ಕಿ ಚಾಮ್ ಅಂತಾನೆ ಹೇಳ್ಬೋದು. ಅಂದ್ರೆ ಎಲ್ಲರಿಗೂ ಯಾರ್ಯಾರಿಗೂ ಹೋಗಿದಾರೋ ಅವ್ರಿಗೆಲ್ಲರಿಗೂ ಶೆಫ್ ಆಫ್ ದ ವೀಕ್ ಆಗಿದ್ದಾರೆ. ಮತ್ತೆ ಡಿಶ್ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡ. ಯಾಕೆಂದ್ರೆ ಹೋದ್ ವಾರ ನಮ್ ಚೆಫ್ ಹಾಕೊಟ್ಟಿರೋದು ಕುಕ್ ಮಾಡ್ತಾವನೆ ಅಂತ ಒಂದ್ ವಾರ ಮನೇಲಿ ಇರಪ್ಪ ಅಂದ್ರು. ಬೇಡ ಬೇಡ ಬೇಡ, ಐ ಆಮ್ ಕ್ವಾಟ್ಲೆ. ನೀನ್ ಬಂದಿರೋ ಖುಷಿ ಪಡ್ದದ ಅಟ್ಲೀಸ್ಟ್ ಅದನ್ನ ಸ್ವಲ್ಪ ಹೊತ್ತಾದ್ರೂ ನೀನ್ ಖುಷಿ ಖುಷಿಯಾರು ಬಿಡು, ಏನಾರು ಬಿಡು, ನಿನ್ನ ಅಡಿಗೆ ನೀನ್ ಮಾಡು, ನಾನು ಸಿಮ್ಮನಾಗಿ ಇರ್ತೀನಿ. ನೋಡಿ ಈ ಸಲ ನೀವೇ ಎಫರ್ಟ್ ಹಾಕಿ ನೀವ್ ಅಡಿಗೆ ಮಾಡಿ ಟಿಕೆಟ್ ತಗೊಂಡ್ ಫಿನಾಲೆಗೆ ಹೋಗ್ಬೇಕು. ಓಕೆನಾ? ಡೆಫಿನೆಟ್ಲಿ. ಓಕೆ, ಹಾಗಾದ್ರೆ 3 ಜನಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನಮ್ಮ ಚಂದ್ರಣ್ಣಂಗೆ ಎಷ್ಟು ಡಿಮಾಂಡ್ ಇತ್ತು ಹಾಗೆ ಚಂದನ್ಗೂ ಕೂಡ ತುಂಬಾ ಡಿಮಾಂಡ್ ಇದೆ. ಇವ್ರು ಚೂಸ್ ಮಾಡೋದಕ್ಕಿಂತ ಮುಂಚೆನೆ ಮಕ್ಕಳಲ್ಲೇ ಒಬ್ರು ಎಲ್ಲಾರನು ಇಗ್ನೋರ್ ಮಾಡಿ ನಂಗೆ ಅವರೇ ಬೇಕು ಅಂತ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಿಮಗ್ ಚಂದನ್ ಬೇಕಾ ನಿಮಗ್ ಬೇಕಾ ಚಂದನ್? ಯಾಕೆ ಬೇಕು? ಸೇಮ್ ಸೇಮ್. ಬನ್ನಿ ಸೇಮ್ ಸೇಮ್ ಇದ್ ಕೊಡಕ್ಕಾಗತ್ತೇನೋ, ಬೇರೆ ಏನಾದ್ರು ಹೇಳ್ಬೇಕು ನೀನು. ಯಾಕಂದ್ರೆ ನಮ್ಮ ಅಪ್ಪ ತರ ಬೆಟರ್ ಆಗಿತ್ತು ಚಂದು ಅಲ್ವಾ? ಸೇಮ್ ಕಲರ್ ಸೇಮ್ ಕಲರ್ಗೆ ಸಾಕಾಗಿತ್ತು. ಹುಷಾರ್ ಕಣೋ, ಶಿಷ್ಯ ಯಾಕೋ ಚಂದನ್ ನೀವ್ ಇಂಪ್ರೆಸ್ ಮಾಡದೇ ಬೇಕಾಗಿಲ್ಲ. ಆಗಾಗಿದ್ದಾನೆ, ಆಲ್ರೆಡಿ ಈಸ್ ಇಂಪ್ರೆಸ್ಡ್. ಎಸ್. ಸೊ ನಿಮಗೆ ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತು. ಒಂದು ಯಾರಿಗೂ ಬೇಡದೇ ಇರುವಂತ ಹೌದು. ಅದಾದ್ಮೇಲೆ ಎಲ್ರು ಓಕೆ, ಎಲ್ಲರೂ ಇಷ್ಟಪಡುವಂತ ಹಿತೇಶ. ಇನ್ನೊಬ್ರು ಗಲೀಜ್ ಸೂರಜ್. ಸೊ ಈ 3 ಜನದಲ್ಲಿ ಯಾರು ಬೇಕು ಅವ್ರ ಹೆಸರು ಹೇಳದೆ ಹಿಂಟ್ ಕೊಟ್ಟು ಕಳ್ಸಿ ಅವರಿಗೆ. ಅಲ್ಲಿ ಹೋಗು, 3 ವೇಸ್ಟೆ. ಯಾರ್ ಬೇಕು ಅನ್ನೋ ಕರ್ಕೊಂಡ್ ಬಂದ್ಬಿಡು. ಹಾಯ್, ಯಾರು ಬೇಕು ನಿಮಗೆ? ಆನೆ ಬೇಕಂತ ಹೇಳಿದಾನೆ. ಇವತ್ತು ಆನೆ ಮೇಲೆ ಅಂಬರಿ ಮಾಡೋದೆ. ನಿಂದು ಕಾಣ್ತಲ್ಲ. ಏಯ್ ಹೋಗಂತ ಹೇಳು. ಅಲ್ಲ, 1.5 ಗಂಟೆಯಿಂದ ಈ ಕಾಟಿ ಮಕ್ಕ ಕೂತಿದ್ವಿ, ನೀರೆಲ್ಲ ಹರ್ಕು ಐತಿ ತಡಿಕೆ. ಯಾವ ಮಕ್ಕಳು ಸೆಲೆಕ್ಟ್ ಮಾಡ್ತಾ ಇಲ್ಲ. ಅಲ್ಲ ಇವ್ನ್ ಯಾವ ಆಂಗಲ್ ಅಲ್ಲಿ ಆನೆ ತರ ಇದೆ ನಂಗೆ ಹೇಳಿ. ಇದು ಪೌಷ್ಟಿಕಾಂಶ ಕೊರತೆ ಇರುವಂತ. ಒಂದ್ ಸ್ವಲ್ಪ ನೀನ್ ಆನೆ ಅಂತ ನಮಗ್ ಪ್ರೂವ್ ಮಾಡಕ್ಕೆ ಸೌಂಡ್ ಮಾಡು. ಇವ್ನ್ ಮಾಡ್ತಾ ನೀನ್ ಮಾಡ್ತಾ ಇಲ್ಲ. ಹಿಂಗೆ ಮಾಡ್ತೋ ಸಂಕಲ್ಗೆ. ಚಂದನ್, ಐ ಯು ಹ್ಯಾಪಿ? ವೆರಿ ಹ್ಯಾಪಿ. ಯಾಕೆ? ಯಾರಿಗೂ ಬೇಡದೆ ಇರೋ ತುಕಾಲಿ ಬಂದಿಲ್ಲ. ಅದು 3 ಸಲ ಬಂದಂಗೆ ರೋಸ್ ಹೋಗ್ಬಿಡ್ತೀನಿ ಜೀವನದಲ್ಲಿ. ಸೂರಜು ಈ ಒಂದ್ಸಲಕ್ಕೂ ಬಂದೇ ಇಲ್ವಲ್ಲ? ಬೇಡ, ಅಯ್ಯೋ ಆ ಯಪ್ಪಂದು ಟೆಲಿಗ್ಯಾಸ್ ಅಲ್ಲಿ ನೋಡೇ ಗಾಬರಿ ಆಗುತ್ತೆ. ಪಾಪ ಅವ್ರು ತಿನ್ನೋದೆಲ್ಲ ನೋಡ ಗಾಬರಿ ಆಗುತ್ತೆ. ಇದೆಲ್ಲ ಬಿಟ್ಟಾಕಿ ಕುಕ್ ಆಫ್ ದ ವೀಕ್ ತಗೊಳ್ಳೋದ್ರ ಬಗ್ಗೆ ಮಾತ್ರ ಗಮನ ಇರ್ಲಿ. ಓಕೆನಾ? ಆಲ್ ದ ಬೆಸ್ಟ್. ಬಾರೋ. ಕೊನೆದಾಗಿ ಉಳ್ಕೊಂಡಿರೋದು ಇಬ್ರು, ದಿಲೀಪ್ ಅಂಡ್ ರಘು. ನೀವ್ ಯಾರನ್ನ ಚೂಸ್ ಮಾಡ್ತೀರಾ ಹೇಳಿ. ಚೋಟು ಬೇಕಾ? ಸೊ ರಘು, ನಿಮ್ಗೆ ಇವ್ರು ಬೇಕಲ್ವಾ? ಓಕೆ. ಪ್ರಣಮ್ಯ ಹಾಗೂ ನಿರೀಕ್ಷಾ ಈಗ ದಿಲೀಪ್ ಹಾಗೂ ರಘು ಅವರ ಜೋಡಿ ಆಗ್ಯಾರೆ.
ನಿಮ್ಗೆ ಯಾರು ಬೇಕು ಇರೋ ಇಬ್ರಲ್ಲಿ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತೀರಾ ಮಾಡ್ಬಿಟ್ಟು ಕಳ್ಸಿ. ಇಬ್ರು ಡೇಂಜರಸ್. ಇರೋದೇ ಇಬ್ರು ಡೇಂಜರೇ. ಏನ್ ದೊಡ್ಡ ಇನ್ನೋಸೆಂಟ್ ತರ ಇಬ್ರುನುವೆ. ಹಾಯ್ ಈಗ ನಿಮಗೆ ಯಾರು ಬೇಕು? ನೀವು ಬೇಕು. ಯಾರು? ನೀವು ಕಳ ಕೂತ್ಕೊಳ್ಳಿ. ಬನ್ನಿ. ಬಾಯ್ಲಿ. ನೀವು ಬೇಡ. ನಾನು ತುಂಬಾ ಸ್ವೀಟು. ಇಲ್ಲ ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳು. ಇವನು ಯಾರು ಗೊತ್ತಾ? ಇವನು ತುಕಾಲಿ ಅಂತ, ನಾನ್ ದ ಗ್ರೇಟ್ ಸೂರಜ್ ಅಂತ. ಓಕೆ ಬರ್ಲಿ ಜೋರದ ಚಪ್ಪಾಳೆ. ಸುದ್ದಿ ಕೇಳ್ತಾ ಇರುವೆ, ಎಲ್ಲರಿಗೂ ಹೇಳ್ತಾ ಇರುವೆ, ಇಂದು ಸ್ವಲ್ಪ ಸೇರಿಸುತ್ತಿರುವೆ, ಯಾಕೆ ಬಿಟ್ಟು ಕೊಳ್ತಿರುವೆ? ಸೂರಜ್ ಯಾಡದೆಲ್ಲ ನೋಡ್ತಾ ಇರುವೆ, ತುಂಬ ತಪ್ಪು ಮಾಡ್ತಾ ಇರುವೆ, ಗೊತ್ತಿದ್ರೂನು ಸುಮ್ನೆ ಇರುವೆ, ಎಲ್ಲರಿಗೂ ಬಿಡ್ತಿರುವೆ. ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತಾಯ್, ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತಾಯ್, ಕುಣಿರಿ ಯಾರು? ನಾನೇ ಕಣ. ಹಾಕೊಳ್ಳೋ ಮೇಡಮ್, ಈ ಕಾಸ್ಟ್ಯೂಮ್ ಹಾಕೊಂಡ್ ಮೈ ಎಲ್ಲ ನೆನ್ಬೋಗ್ಬಿಟ್ಟೈತೆ. ಓಕೆ, ನಮ್ಮ ರಘು ಅವ್ರಿಗೆ ಸಿಕ್ಕಿರೋದು ತುಕಾಲಿ ಹಾಗೂ ದಿಲೀಪ್ ಅವ್ರಿಗೆ ಸಿಕ್ಕಿರೋದು ಗಲೀಜ್ ಸೂರಜ್. ನಮ್ಮ ಕುಕ್ಗಳು ಮಕ್ಕಳನ್ನ ಚೂಸ್ ಮಾಡಿದ್ರು, ಮಕ್ಕಳು ಹೋಗಿ ಅವ್ರಿಗೆ ಬೇಕಾಗಿರೋ ಕ್ವಾಟ್ಲೆನ ಚೂಸ್ ಮಾಡ್ಕೊಂಬಂದ್ರು. ಅಂಡ್ ಮಕ್ಕಳಿಗೆ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಕೊಡೋಣ ಅಂತ ಅವ್ರಿಗೆ ರೆಸ್ಟ್ ಕೊಟ್ಟು ನಮ್ಮ ಕ್ವಾಟ್ಲೆಗಳ ಕೈ ಕುಕ್ಗಳ ಕೈಲಿ ಅಡ್ವಾಂಟೇಜ್ ಟಾಸ್ಕ್ ನ ಆಡಿಸ್ತೀನಿ. ಸೊ ಎಲ್ಲ ಬನ್ನಿ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 50ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವಂತ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಕೇವಲ 35 ನಿಮಿಷಗಳಲ್ಲಿ ಹಣವನ್ನ ಪಡೆಯಬಹುದು. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿ 8803000200ಗೆ ಸಂಪರ್ಕಿಸಿ. ಸೊ ಇವತ್ತು ನಮ್ಮ ವೇದಿಕೆಯಲ್ಲಿ ನಡೀತಾ ಇರೋದು ಟಿಕೆಟ್ ಟು ಫಿನಾಲೆ ರೌಂಡ್ ಅಂಡ್ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೌಂಡ್ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಇನ್ನೆರಡೇ ವಾರ ಇರೋದು ಫೈನಲ್ಸ್ಗೆ. ಮೊದಲನೇ ಫೈನಲಿಸ್ಟ್ ಆಯ್ಕೆ ಆಗೋದು ಇವತ್ತಿನ. ಸೊ ಪ್ರತಿಯೊಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮ ಅಡ್ವಾಂಟೇಜ್ ಟಾಸ್ಕ್ ಇಂಪಾರ್ಟೆಂಟ್ ಆಗುತ್ತೆ, ಮೇನ್ ಕುಕಿಂಗ್ ಟಾಸ್ಕ್ ಸಿಕ್ಕಾಬಡೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎರಡು ಟಾಸ್ಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಓಕೆ, ಅಡ್ವಾಂಟೇಜ್ ಟಾಸ್ಕ್ ಗೆ ಬೇಕಾಗಿರೋ ಪ್ರಾಪರ್ಟಿ ಆಲ್ರೆಡಿ ಬಂದಾಗಿದೆ. ಜಡ್ಜಸ್ ಏನಂತ ದಯವಿಟ್ಟು ತೋರಿಸಿ. ಓ ಏನದು? ಚಾಕ್ಲೇಟ್ ಬೌಲ್. ಬೌಲಾ? ಬಲೂನ್ ಗೊತ್ತಾಯ್ತು. ಹಾಗೆ ಚಾಕ್ಲೇಟ್ ಬಾರ್ಸ್ ಇದೆ. ಇದು ಹೇಗಾಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನಾವು ನಿಮ್ಗೆ ಪ್ರತಿ ಟೇಬಲ್ಗೂ ಚಾಕ್ಲೇಟ್ ಬಾರ್ಗಳನ್ನ ಕೊಡ್ತೀವಿ, ಹಾಗೆ ಬಲೂನ್ ನ ಕೊಡ್ತೀವಿ. ಕೊಟ್ಟಿರುವಂತ ಚಾಕ್ಲೇಟ್ ನ ನೀವು ಮೆಲ್ಟ್ ಮಾಡ್ಬೇಕಾಗತ್ತೆ. ಮೆಲ್ಟ್ ಮಾಡಿ ಬಲೂನ್ ನ ಊದಿ ಅದನ್ನ ಅದ್ರಲ್ಲಿ ಡಿಪ್ ಮಾಡಿ ಅಂಡ್ ಅದು ಸ್ವಲ್ಪ ಕೋಲ್ಡ್ ಆದ್ಮೇಲೆ ನೀವು ಬಲೂನ್ ನ ಕಟ್ ಮಾಡಿದ್ರೆ ಬೌಲ್ ಆಗತ್ತೆ. ಅಂಡ್ ಕೊಟ್ಟಿರುವಂತ ಟೈಮ್ ಅಲ್ಲಿ ಪರ್ಫೆಕ್ಟ್ ಶೇಪ್ ಅಲ್ಲಿ ಹೆಚ್ಚಿನ ಚಾಕ್ಲೇಟ್ ಬೌಲ್ಗಳನ್ನ ಯಾರು ಮಾಡ್ತಾರಲ್ಲ ಅವರು ಅಡ್ವಾಂಟೇಜ್ ಟಾಸ್ಕ್ ನ ಗೆಲ್ತಾರೆ. ಓಕೆ, ಇವತ್ತಿನ ಅಡ್ವಾಂಟೇಜ್ ರೌಂಡ್ ನ ಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮ ಪ್ರೆಸೆಂಟಿಂಗ್ ಪಾರ್ಟ್ನರ್ ಆಗಿರುವಂತ ವೈಟ್ ಗೋಲ್ಡ್. ಫ್ರೀ ಗೋಲ್ಡ್ ವ್ಯಾಲ್ಯೂಯೇಷನ್, ಇನ್ಸ್ಟೆಂಟ್ ಪೇಮೆಂಟ್ಸ್ ಹಾಗೂ ಟ್ರಾನ್ಸ್ಪರೆನ್ಸಿಗೆ ಹೆಸರಾಗಿರುವಂತಹ ಸಂಸ್ಥೆ. ಅತ್ಯಾಧುನಿಕ ಜರ್ಮನ್ ಟೆಕ್ನಾಲಜಿ ಮೆಷಿನ್ಗಳನ್ನ ಮೂಲಕ ನೀವು ಪ್ಲೆಜ್ ಮಾಡುವಂತ ಚಿನ್ನದ ಬಿಡುಗಡೆ ಮತ್ತು ನಿಮ್ಮ ಚಿನ್ನದ ಮಾರಾಟದ ಎಕ್ಸ್ಪೀರಿಯನ್ಸ್ ಅನ್ನ ಸೀಮ್ಲೆಸ್ ಮಾಡ್ತಿದ್ದಾರೆ. ಇವತ್ತು ಅಡ್ವಾಂಟೇಜ್ ಟಾಸ್ಕ್ ಗೆಲ್ಲೋರಿಗೆ ನಾವಂತೂ ಒಂದು ಅಡ್ವಾಂಟೇಜ್ ನ ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮ ವೈಟ್ ಗೋಲ್ಡ್ ಅವರ ಕಡೆಯಿಂದ ವಿನ್ನರ್ಸ್ ಗೆ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಅಡ್ವಾಂಟೇಜ್ ಟಾಸ್ಕ್ ಗೆ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಅಡ್ವಾಂಟೇಜ್ ಟಾಸ್ಕ್ ಶುರು ಆಗ್ತಿದೆ ಇನ್ 3, 2, 1 ಗೋ. ಆನ್ ಮಾಡು. ಮಾಡ್ತೀನಿ ನಾವೇ ಗೆಲ್ಲೋದು. ಹಾಕಿ ಏನ್ ಹಾಕ್ಬೇಕು? ಚಗಣಿ ಹಾಕ್ಬೇಕಾ? ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಇಲ್ಲಿ ಯಾರ ಕೈಯಲ್ಲೂ ಆಗಲ್ಲ ಕಣ. God give me some good energy. ಫಾಸ್ಟ್ ಚಾಕ್ಲೇಟ್ ತಗೊಳ್ಳಿ, ಇದು ತಿನ್ಸಿ. ನೀವು ತಿಂತಿದ್ದೀರಾ? ನಾನು ಟೇಸ್ಟ್ ಮಾಡಿ ಆನೆ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನನ್ನನ್ನು ಕಂಡೆ ನಾ ಕಂಡೆ, ಪಕ್ಕದಲ್ಲಿ ಅವಳ ನಾ ಕಂಡೆ.
ಆಮೇಲೆ ಅವಳು ನಾ ಕಂಡೆ ಅಯ್ಯೋ ಪಾಣಿ Cut ಮಾಡು. ಇವನು ಏನು ಆಡ್ದ ಗೊತ್ತಾ? ಆನೆ ಮೇಲೆ ಅಂಬರಿ ಕಂಡೆ, ಪಕ್ಕದಲ್ಲಿ ಅವಳನ್ನ ಕಂಡೆ, ಆಮೇಲೆ ಅವಳನ್ನ ಹಾಕಂಡೆ ಅಂತೆ, ಹಾಕೊಂಡೆ ಅಂತ ಹೇಳಿಲ್ಲ, ಅವಳು ಕಂಡೆ ಅಂದೆ. ಅಯ್ಯೋ ದೇವ್ರೆ ಚಂದು, ಪ್ಲೀಸ್ ಹಾಕೋ. ನೀನ್ ಏನೋ ಕಾಂಟ್ರವರ್ಸಿ ಮಾಡ್ಬಿಟ್ಟಲ್ಲ, ಏನೋ ತಮಾಷೆಗೆ ಆಡಿದ್ರೆ ಅಲ್ಲೋ. ದೇವರಸಿ ನಿನ್ನ ಇವತ್ತು ಮನೆ ಕಳ್ತೀನಿ ಸುಮ್ಕಲತ್ತು, ಡೈರೆಕ್ಟ್ ಫಿನಾಲೆ ಕಳ್ತೀನಿ ಸುಮ್ಕಿರೋ. ಕಳಿಸು ಅಂತ ನನಗೇನ್ ಬೇಜಾರಿಲ್ಲ. ಸಾಕು ಚಲ್ಲತ್ತೋ. ಇದು ನನ್ನ ಸಮಯ ಕಣಪ್ಪ, ನಾನು ಮಾಡ್ತೀನಿ ಸುಮ್ಕಿರೋ. ನಾನು ಮಾಡ್ತೀನಿ ಸುಮ್ಕಿ, ನಿನ್ ಟೈಮಲ್ಲಿ ನೀನ್ ಮಾಡ್ಕೋ ಸಾಕಾ. ನಾನು ಮೊದಲು ಟೈಲ್ಸ್ ಅಂಗಡಿ ಟೈಲ್ಸ್ ಬಿಡಿ ಮಾಡ್ತಿದ್ದೆ. ಯಾವ ತರ ನೋಡಿ ಹೀಗೆ ಇದು ಟೈಲ್ಸ್ ಉಡಿ ಮಾಡೋದಾ? ಟೈಲ್ಸ್ ಈ ತರ ಉಡಿ ಮಾಡ್ತಾರಾ? ಬೆಲೂನ್ ಓದಕ್ಕೂ ಬರಲ್ವಾ? ಅವಮಾನ ಮಾಡಿದ್ರೆ ಮಾಡಲ್ಲ. ಅದ್ ಮೆಲ್ಟ್ ಮಾಡಿಡ್ಬೇಕು. ಅದಕ್ಕೆ ಬೇಗ ಆಗಲ್ಲ. ಆಯ್ತದ ಇರೋ, ಸುಮ್ನೆ ನೀನ್ ಒಳ್ಳೆ ಇಲ್ಲ ನೋಡಿದೆ, ಮುಗ್ದೋಯ್ತು. ಒಂದು ಮಾಡಕ್ ಆಗಲ್ಲ. ಯಾಕೆ? ನಾನಾ 50 ಮಾಡ್ಕೊಡ್ತೀನಿ ನೋಡು. ಹಂಗಾಗಲ್ಲ ತುಕಾಲಿ. ಯಾಕೆ ಸುಮ್ಕಿರ್ರೇ, ನಾ ಮಾಡ್ತೀನಿ ಸುಮ್ಕಿರ್ರೇ. ಹಾ, ಇದು ಒಳ್ಳೆ ಐಡಿಯಾ. ಮಾಡು. ಅದನ್ನ ಮುಟ್ಟಂಗಿಲ್ಲ. ಕಲ್ಲೊಡಿತಿದ್ದೆ. ಮುಂಚೆ ಮಟನ್ ಅಂಗಡಿ ಇಟ್ಟಿದ್ದೆ ತುಕಾಲಿ. ಕಿಂಡಲ್ ಮಾಡ್ತಿದ್ಯಾ? ಹೇಳ್ತಾ ಇದ್ದೀನಿ, ಮಟನ್ ಅಂಗಡಿ ಏನೋ ನನ್ಗೆಲ್ಲ ಗೊತ್ತು ಕಣ್ರೆ. ಮತ್ ಸುಮ್ನೆ ನಾಟಕ ಮಾಡೋದ ಏನೋ ಅಂತ. ಮತ್ತೆ ಅಜ್ಜೋ ಏನಾಗಲ್ಲ ಕಣ. ಅಲ್ಲ ಬ್ರೋ, ಬಿಸಿಗೆ ಹೊಡಿಯಲ್ಲ. ಆ ಬಿಸಿ ಚಾಕ್ಲೇಟ್ಗೆ ಅದು ಬಿಟ್ವಿ, ಅದು ಢಮ್ ಅಂತ ಹೊಡೆದು ಫಸ್ಟ್ ನಮ್ದೇ ಬಲು ನೋಡ್ತಿದ್ದೆ ಅನ್ಸುತ್ತೆ. ಢಮ್ ಅಂತ ಹೊಡೆದು ಕಣ್ಣಿಗೆಲ್ಲ ಹಾರ್ತು. ನಾನು ಹೋಗೇ ಇವತ್ತು ಎಲ್ಲ ಸುಟ್ಟೋಯ್ತು ಅಂತ ಅನ್ಕೊಂಡೆ, ಏನೂ ಆಗ್ಲಿಲ್ಲ. ಹುಲಿ ಬಂತು ಜಿಂಕೆ ಹತ್ತೀರಾ? ಸಿಂಹ ಬಂದು ಗಾಬರಿ ಆಗೋದೆ ನಾನು. ಎಷ್ಟು ಹತ್ತೀರಾ? ಸ್ವಲ್ಪ ಜಾಗ ಬಿಡ್ತೀರಾ? ಯಾಕೆ ಜಾಸ್ತಿ ಹತ್ತಿರ ಬಂದು ನನ್ಗೆ ಯಾಕೆ ಸುಸ್ತೀರಾ? ಇದು ಚಾಕ್ಲೇಟ್ ನನಗೆ ಗೊತ್ತು, ನಾನು ದುಬೈಯಲ್ಲಿ ಚಾಕ್ಲೇಟ್ ಅಂಗಡಿ ಇದ್ದೆ, ಅರ್ಥ ಆಯ್ತಾ? ಇದಕ್ಕೆ ಹಾಕು. ನೀನ್ ದುಬೈಗೆ ಹೋಗಿದ್ಯಾ? ನಾನು ದುಬೈಲಿ ಕೆಲಸ ಮಾಡಿದ್ 4 ವರ್ಷ. ನೀರು ಬೇಡ ಕಣ. ಯಾರೋ ನೀರ್ ಹಾಕ್ತಾರೆ ಚಾಕ್ಲೇಟ್ಗೆ. ನೀರ್ ಹಾಕ್ಬೇಕಾದ್ರೆ ನೀರ್ ಹಾಕ್ಬೇಕು. ಅಲ್ಲಿ ಮಧ್ಯದಲ್ಲಿ ಇದ್ದೆ, ಕರೆಕ್ಟ್ ಇಲ್ಲ ಅಂತ ನೀರ್ ಹಾಕ್ದೆ. ಅದು ಚಾಕ್ಲೇಟ್ ಹೋಗಿ ಮಿಲ್ಕ್ ಶೇಕ್ ಆಯ್ತು. ಚೆನ್ನಾಗಿದೆ. ಇಷ್ಟೊಂದಲ್ಲ. ಎಂತಾಯ್ತು? ಆಗೈತೆ ಒಂದ್ಸಲಿ 3 ಜನ ನೆಕ್ ಬಿಡ್ರಿ. ಬೇಡ. ಚಂದ್ರಣ್ಣ, ನಿಮ್ ಕೈ ರುಚಿ ನನ್ ತಲೆಲಿರೋ ಬುದ್ಧಿ 2 ಸೇರಿದ್ರೆ ಏನಾಗುತ್ತೆ ಹೇಳಿ? ಒನ್ ಮೋರ್ ಅಂತ ಅಡಿಗೆ. ಸಾಕು ಎತ್ತು. ಇಷ್ಟೇ. ತಡಿ, ಹಂಗೆ ಇರು. ಸೂಪರ್ ತುಕಾಲಿ. ಅಲ್ಲ, ಏನಿದು ಹಿಂಗ್ ಗೊತ್ತಾಯ್ತಲ್ಲ. ತಣ್ಣಗೈತೆ ನೋಡು. ತಣ್ಣಗಿದೆ. ಆಗಿದ್ಯಾ? ತಣ್ಣಗಾಗಿದೆ. ಸಾಕ ಇಷ್ಟು ಸೈ ಸಾಕ. ನೋಡಿ ತೋರ್ಸು. ಪಾಪ ಎಷ್ಟ್ ಚೆನ್ನಾಗಿರೋ ಕೂದಲೆಲ್ಲ ಹೆಂಗಾಗೋಗ್ಬಿಟ್ಟಿದೆ ನೋಡು. ಆಕ್ಚುಲಿ ಏನ್ ಗೊತ್ತಾ, ಏನಕ್ಕೆ ಹಿಂಗ್ ಆಗ್ತಾ ಇದೆ ಗೊತ್ತಾ? ನಾನ್ ಬಂದ್ ಹಿಂಗ್ ಒರೆಸ್ಲಿ ಅಂತ. ಯಾಕೆ ತೆಗ್ದೆ ಅದನ್ನ? ಚಾಕ್ಲೇಟ್ ಮೆಲ್ಟ್ ಆಗೋಯ್ತು ಗೊತ್ತಾ? Oh my God, please call me ambulance. Please. No. This game is not fair. ಇದು ಫೇರ್ ಅಲ್ಲ. ನಮ್ದು ಚಾಕ್ಲೇಟ್ ತುಂಬಾ ಗಟ್ಟಿ ಆಗ್ತಾ ಇದೆ. ಬೇಗ ಡೈರೆಕ್ಷನ್ ಟೀಮ್, ಬೇರೆ ಚಾಕ್ಲೇಟ್ ಕೊಡಿ.
ಅವಳು ನೋಡು ಅಷ್ಟೊಂದು ಮಾಡಿದಾಳೆ. ಸಾಯಿ ನನ್ ಮಗನೇ ಹೊಡೆದು ಮಗ ಮುತ್ತಿ. ನೋಡಿ 2ನೇ ರೌಂಡ್ ನೋಡಿತ್ತು. ಇನ್ನೊಂದ್ ಬಲೂನ್ ಆಡಿತ್ತು, ಇನ್ನೊಂದ್ ಬಲೂನ್ ಆಡಿತ್ತು. ಮಾಡ್ ನಿನಗೆ ಇಷ್ಟ ಬಂದಂಗ್ ಮಾಡು. ಇದು ಗಟ್ಟಿ ಆಯ್ತು. ಓಹೋ ಬಲೂನ್ ಹೊಡಿತು. ಪ್ರಶಾಂತ್ ಕರ್ಮ ಕರ್ಮ. ಆಯ್ತು ಶಿಲ್ಪು. ಕರ್ಮ ಇಲ್ಲ, ನಮ್ ಕರ್ಮ ನೋಡಿಲಿ. ಬೌಲ್ ಬಾ ಅಂತ ಅಂದ್ರೆ ಇಲ್ಲೇನೋ ಬೇರೆ ತರ ಬರ್ತಿದೆ. ಇಪ್ಪಡು ಬಲೂನ್ ಇಟ್ಬಿಡು. ವಾಟ್ ಅ ಬ್ಯೂಟಿಫುಲ್ ಬಾಯ್. ಒಳ್ಳೆ ಕೆಲಸ ಮಾಡ್ಲಾ, ಮಿಕ್ಸಿಲಿ ಹಾಕ್ಬಿಡ್ತೀನಿ, ಸುಮ್ನಿರು. ಸಾಕು ಸಾಕು. ಇದು ಯಾವ್ದು ಎದುರ್ಕೊಳ್ಳೋ ಜಿಂಕೆ ಮರಿನ್ ಕೊಟ್ಬಿಟ್ಟಿದೀರಾ ನನ್ಗೆ. ಇಷ್ಟೊತ್ತರೆಗೂ ಕ್ವಾಟ್ಲೆಗಳು ಚಾಕ್ಲೇಟ್ ಬೌಲ್ ನ ಮಾಡ್ತಾ ಇದ್ರಿ, ಆದ್ರೆ ಈಗ ಕುಕ್ಕುಗಳು ಮಾಡುವಂತ ಸಮಯ ಬಂದಿದೆ. ಎಕ್ಸ್ಚೇಂಜ್ ಆಗ್ಬೇಕಾಗತ್ತೆ. ಇನ್ 3, 2, 1 ಗೋ. ಪ್ಲೇಟ್ಸ್ ತಗೊಳ್ಳೋ ಕೆಳಗಡೆ ಕೆಳಗಡೆ. ಅಯ್ಯೋ ಶರ್ಮಿತಾ, ಬಿಸಿ ಇದೆ ಅಂತ ಹೇಳ್ತಿದ್ದೀನಿ. ಹೋಯ್ತು ಏನಕ್ಕೆ? ಅಯ್ಯೋ ಪಾಪ ಹುಡುಗಿ. ಇರು ಒಂದು ನಿಮಿಷ. ಹೋಗ್ಲಿ ಬಿಡು. ಮಿಕ್ಸಿಲಿ ಹಾಕಿರೋದು ನೋಡಿ. ಇದು ನಿಮ್ಗೆ ಮನೆಗೆ ಚೆನ್ನೈಗೆ ಮಕ್ಕಳಿಗೆ ತಗೊಂಡೋಗಿ ಮಕ್ಕಳಿಗೆ ಬ್ರೆಡ್ ಮತ್ತೆ ಬನ್ನಿದ್ರೆ ಮಕ್ಕಳದು ಬ್ರೆಡ್ ಮಧ್ಯೆ ಹಾಕಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಡಿ. ಇದಕ್ಕೆ ತಾನೇ ನೀರ್ ಹಾಕಿದ್ ನೀನು. ಅದಕ್ಕೆ ನೀರ್ ಹಾಕಿದ್ದು. ಮೊದಲನೇ ಮಗುಗ್ ತಿನ್ಸಿ ಚೆಫ್. ತಿನ್ಸಿ ಚೆಫ್. ಚೆಫ್ ಏನ್ ಗೊತ್ತಾ, ಫಾಸ್ಟ್ ಮಗು ಬರುತ್ತೆ. ಬೇಡ ಚೆಫ್, ನಿಮ್ಗೆ ಆಲ್ರೆಡಿ ಇದೆ ಅಲ್ವಾ ಸ್ವೀಟ್ ಅಂತ. ಪ್ಲೀಸ್ ಚೆಫ್ ಬೇಡ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ತುಕಾಲಿ ಪಕ್ಕದಲ್ಲಿ ನಿಂತೇನೆ ಸಾಕು, ಫುಲ್ ದರಿದ್ರ ಅಂಟ್ಕೊಂಡ್ಬಿಡತ್ ನಮ್ಗೆ. ಒಂದು ಮಾಡಕ್ಕಾಗಿಲ್ಲ. ಏನ್ ಮಾಡಿದ್ದೆಲ್ಲ ಹೊಡೆದೋಗ್ತಾ ಇತ್ತು. ಬಲೂನು ಫುಲ್ ಫ್ಲಾಪ್ ಆಗೋಯ್ತು. ಫುಲ್ ಡಿಸಪಾಯಿಂಟ್. ಏ ಸರ್, ಇವನ್ ಕೈ ಆಗ್ತಾ ಇಲ್ಲ, ರಘುನ ಕಳ್ಸೆ. ಅದ್ ಯಾವ್ದು ಬರಲ್ವೋ, ಯಾವ್ದು ಬರಲ್ಲ. ಬರಲ್ಲ. ಬರ್ಬೇಕಾದ್ರೆ ಕರಿಬೇಕು. ಬರತ್ತೆ ಬರತ್ತೆ. ಬಿಸಿ ಎತ್ತಕಾಯ್ತಿಲ್ವ? ಹೇಳು ಹಂಗೆ ನೀನು. ಅವ್ನ್ ಕರಿಬೇಡ ನೀನು. ಆಯ್ತು ಗೊಬ್ಬರ ಮೊಮೆಂಟ್ಗೆ ಸರ್ವಿ ಕರ್ಕೋ ಸರ್ವಿ. ಅವ್ನ್ ಟೈಮ್ ವೇಸ್ಟ್ ಮಾಡಿಸ್ತಾ ಇದ್ದಾನೆ. ನಿಂಗ್ ತಂದಿದ್ದೀನಿ ಚಾಕ್ಲೇಟ್. ಚಾಕ್ಲೇಟ್ ಅದು ನಿಮ್ ಟೇಬಲ್ ಅಲ್ಲಿ ಇತ್ತು ಅನ್ಸತ್ತೆ. ಚೀಪ್ ಅಲ್ಲ, ನಾನ್ ತಕೊಂಡೋಗಿರೋದು. ಹಣ ಕೊಟ್ಬಿಡು, ಅರ್ಧ ಕೊಟ್ಬಿಟ್ಟು ಶಿಲ್ಪನ್ ಕೊಟ್ಟು ಅವಳನ್ನ ಬುಟ್ಟಿಗೆ ಹಾಕೋತೀನಿ ಅಂದ. ನಾನ್ ಸಾಧ್ಯನಿಲ್ಲ ಅಂದೆ. ಚೀಪ್. ಬೇಕಾದ್ರೆ ಅವಳಿಗೆ ಬೇರೆ ನಿನ್ನಷ್ಟು ಒಳ್ಳೆಯವ್ರು ಯಾರು ಇಲ್ಲ. ನನ್ಗೆ ಅದೇ ಖುಷಿಗೆ ಅದೇ ಖುಷಿಗೆ ನನ್ ಪ್ರೀತಿಲಿ ಕೊಡ್ತಾ ಇದ್ದೀನಿ, ತಿನ್ನು. ಈ ಪ್ರೀತಿ ಸಖತ್ ಟೇಸ್ಟ್ ಇದೆ ಮಾರೈತಿ, ಸಖತ್ ಟೇಸ್ಟ್ ಇದೆ ಮಾರೈತಿ. ಚಂದ್ರಣ್ಣ, ಚಂದ್ರಣ್ಣ, ತಳ್ಳದೇ ಇದ್ರೆ ಬೆನ್ನಲ್ಲಿ ತಳ್ಳು. ಇದೇನಿದು ಎದೆ ಹಿಡ್ಕೊಂಡು ತಳ್ತಾ ಇದ್ಯಾ? ಗಂದೆ ಹೋಗಪ್ಪ. ಓ ಮೈ ಗಾಡ್. ಯಾರ್ದು ಬಿಟ್ಟು ತಪ್ಪಾಯ್ತು, ಕ್ಷಮಿಸಿ. ತುಕಾಲಿದು. ಹೆಂಗಿದೆ ಅಣ್ಣ? ಓ ಉಸ್ ಬಿಡ್ತಾವ್ರೆ. ರಘು, ನಿನಗೆ ಹಿಂಗೆ ಆಗ್ಬೇಕು. ನಿನ್ನ ಕರ್ಮ ಸತ್ತೋಗು. ನೋಡು ನೆಕ್ಕಿದ್ನ. ನಾವು ಮಾಡ್ಕೊಡಕ್ ಬಂದ್ರೆ ಜಾಗ ಹಾಳಾಗುತ್ತಂತೆ. ಹೋಗ್ಬಿಡು ಬಂಗಾರೆ. ನೀನ್ ಮುತ್ತು ಬೇಡ, ಏನು ಬೇಡ, ತಗ. ಚಂದ್ರಣ್ಣ, ನಿಮಗೆ ಬೇರೆಯವ್ರು ಯಾರು ಸಿಗ್ಲಿಲ್ವಾ? ಇವ್ರು ಹಿಂಗ್ ಮುತ್ತು ಕೊಡ್ತೀರಲ್ಲ, ಹೋಗಿ ನೀನೇ ಕೊಡು. ಹಿಂಗ ಅಮ್ಮಕ್ಬೇಕಾ? ಇದ್ ಅಮಕ್ತಿದ್ದೀನಿ. ಹಿಂಗಾದ್ರೆ ಬರ್ತಿದ. ಅದಕ್ಕೆ ಅಂದ್ರೆ ನಾವು ಜೀವನದಲ್ಲಿ ಯಾರನ್ನಾದ್ರೂ ಚೆನ್ನಾಗಿ ಅಮ್ಕಿದ್ರೆ ಚೆನ್ನಾಗಿ ಬರುತ್ತೆ ನಮಗ್ ಬೌಲು. ನೋಡಿ ಫ್ರೆಂಡ್ಸ್, ಎಲ್ಲಾರನು ಅಮ್ಕಬೇಕು, ಹಾಕಿ ತುಳಿಬೇಕು, ಆವಾಗ ಬರುತ್ತೆ ಬೌಲು. ಬಿಸಿ ಇದೆ, ಹೊಡೆದೋಯ್ತದೆ. ಇರ್ಲಿ, ಸುಮ್ಕಿರಿ ರೇ. ನೀವ್ ಹೋಗೋಣ, ನೀನ್ ದಯವಿಟ್ಟು. ನಿಮ್ ಮಾಡ್ಕೊಡ್ತಾರೆ, ಸುಮ್ಕಿರಿ. ಗೆಲ್ಬೇಕು. ಮಕ್ಕಳಿಗೆ ಹೊಡೆದೋಗ್ಬಿಟ್ರೆ ಡೈರೆಕ್ಟ್ ಟಿಕೆಟ್ ಫಿನಾಲೆ.
ಹೌದಾ ನಾನೆಲ್ಲ ಗೆದ್ಕೊಂಡ್ ಹೋಗ್ಲಿ ಅಂದ್ರೆ ಕೆಂಪಮ್ಮ ಕಳ್ಸಿ ನಿನ್ನ ಕಳ್ಕಲ್ಲ ನಾನು ಈಗ ಮಗ ಹೊಡ್ಕ ಎರಡು ನಾನು ನೋಡ್ದಾ ಮಾಡು ಇಲ್ಲದ್ರೆ ನಾಡಿ ಇನ್ನ ಯಾರು ಇಲ್ಲಿ ಡಿಮಾಂಡ್ ಅಲ್ಲಿ ನಿಲ್ಸಿಲ್ಲ ಏನ ನಿಂತ್ಕೋ ಸುಟ್ಟೋಗುತ್ತೆ ಸುಟ್ಟೋದ ನೀನ್ ಸಾಕ್ತೇನ ನನ್ನ ಇವತ್ ನನ್ನಿಂದ 10 ಕುಟುಂಬ ಬದುಕಿದೆ 10 ಕುಟುಂಬ ಸಾಕ್ತಿದ್ದೀನಿ ಕಷ್ಟಪಟ್ಟು ಯಾರು ನಾನು ನೀನು ನಿನ್ನನ್ನು ಸಾಕ 10 ಜನ ಬೇಕು ನಿನ್ನನ್ನು ಸಾಕ 10 ಜನ ಬೇಕು ಇವನು ಸಾಕ್ತಾನಂತೆ ಅವ್ನು. ಮುझे कुछ कुछ हो गया ಬಾಯ್ ಮಾಡು. ಅದೇಂಗ್ ಕೊಡ್ತ ನೀನ್ ಯಾಕೆ ತೆಗಿಯಕ್ ಹೋದೆ ಕುಚ್ಚು ಹೋಗಯ್ಯ ಅಂತ ಆಯ್ತಲ್ಲ ಹಿಂದೆ. ಚಂದ್ರಣ್ಣ ಒಂದು ಬೈರಿ ಹಾಕ್ಬಿಟ್ಟು ಹೆಂಗ್ ಬೈಬೇಕಾದ್ರೆ ಹೋಗ್ಬೇಕು ಅವ್ರು. ಏನು ಕಾರಣ ಕೂತಿದ್ರಲ್ವೋ ಸ್ವಲ್ಪ ಕ್ಲೀನ್ ಅಂತ ಅನ್ಕೊಂಡಿದ್ವಿ ಇಷ್ಟು ಗಲೀಜ್ ನಾನು ಎಲ್ಲೂ ನೋಡಿಲ್ಲ ಗಲೀಜ್ ಅವ್ನು ದಿಲೀಪು ಸೂರಜ್ ಅವ್ರ ಗರ್ಲ್ ಫ್ರೆಂಡ್ ಕತೆ ಅಷ್ಟೇ ಅನ್ಸುತ್ತೆ ಹೆಂಗಿದ್ದೀರಿ ಇವ್ರ ಜೊತೆ ಸಾರಿ ಯಾಕೆ ಬಂದು ನೋಡೇ ಇಲ್ಲ ಚುಚ್ಚಬೇಡ ಚುಚ್ಚಂಗಿದೆ ಇವ್ರಿಗೆ ಚುಚ್ಚು ಎದಕ್ಕೆ ಚುಚ್ಚು ಅಯ್ಯೋ ಎಷ್ಟು ಬಿಸು ಅಯ್ಯೋ ಬೇವರ್ಸಿ ಸ್ವಲ್ಪ ಆಗಿದೆ ಇನ್ ಎದಕ್ಕೆ ಚುಚ್ಕತ್ತೈತಲ್ಲೋ ಅದು ನಮ್ ರಘುಗೆ ಯಾಕೆ ಮಾಡ್ಸಿ ಈ ಕಣ್ಣಲ್ಲಿ ನೀ ಏನೇನ್ ನೋಡ್ಬೇಕೋ ಕಾಣೆ ಇದು ಆಗಿತ್ತಲ್ಲ ಅದೇ ನೀ ಎದೆಲ್ಲಿ ಹಿಡ್ಕೊಂಡು ಓಡಾಡು ಹೋಗ್ ಹೊಡಿತೀನಿ ನಿನ್ ಕೈಲೇನೋ ಆಗಲ್ಲ ಅಂತ ಬೇರೆಯವ್ರ ಮಾಡ್ಬಾರ್ದ ಬಂದ್ಬಿಟ್ಟಿದೆ ಮಾಡ್ತೀನಿ ಹೇ ಸೋನಿದು ಬಂದ್ಬಿಟ್ಟಿದೆ ನೀನ್ ಬಂದಿಲ್ಲ ತಾನೇ ಹೋಗ್ ಬರಿಸ್ಕೋ ಹೋಗು ಚಂದ್ರನದು ಸೋನಿದು ಬಂದ್ಬಿಟ್ಟಿದೆ ನಾನ್ ಗೆಲ್ತೀನಿ ನಿನ್ನ ನನ್ನ ಮನಸ್ಸು ಗೆಲ್ಸಿದ್ಯಾ ಶಿಲ್ಪ ಕಣ್ಣು ಮುಚ್ಚಿ ಒಮ್ಮೆ ನೋಡು ನಿನ್ನ ಕಣ್ಕೊಂಡೆ ನೋಡ್ಬೇಕು ಕಣೋ ಕಣ್ಣು ಬಿಟ್ಟು ನೋಡಕ್ಕಾಗಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ ಶೆಫ್ ಹೊಡೆದಾಕ್ಲಾ ಇವಾಗ ಹೊಡೀರಿ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನಾ ಮಾಡ್ತೀನಿ ಟ್ರೈ ನೀವ್ ಮಾಡಂಗಿಲ್ಲ ನಡಿ. Try ಮಾಡ್ಬೋದಾ? ಔ ಡೇರ್ ಟಚ್ ಮೈ ಬಾಡಿ ದಯವಿಟ್ಟು ಬೇರೆ ಎಲ್ಲಾದ್ರೂ ಎದೆ ಹಿಡಿಬೇಡಿ ನನ್ನ ಅದ್ ಬಂದೇ ಬಿಡ್ತೀರಿ ಇರಿ ಇದನ್ನ ತೆಗೆದ್ಬಿಡಿ ಹಚ್ಚಿ ಬಾ ತಲೆ ಕಲರ್ ಇದೇನ್ ಕನಕನ ಕಿಂಡಿ ಚಂದನ್ ಏನು ಇದು ಎಲ್ಲ ಟ್ರೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇದು ಹಿಂಗ್ ಉಲ್ಟಾ ಇಡ್ತಾ ಇದೀನಿ ನಿಂಗೆ ಎಷ್ಟಾಗಿದೆ ಇಲ್ಲ ಒಂದ್ 3-4 ಟ್ರೇ ಏನಾಗಿದೆ ಚಾಕ್ಲೇಟ್ ಎಲ್ಲ ನಿಮ್ಮ ಮೈ ಮೇಲೆ ಹೊಡೆದೋಯ್ತು ಎಲ್ಲ ಹಾರಿದೆ ಇದು ಕೌಂಟ್ ಇಲ್ಲ ಇದು ಕೌಂಟ್ ಇಲ್ಲ ನೋಡಕ್ ಹಿಂಗ್ ಬೇಕು ಮಾಡಿದ್ ನಾನ್ ಮಾಡಿಲ್ಲ ನೀನ್ ಕಟ್ ಮಾಡಿ ನಾನ್ ಮಾಡಿಲ್ಲ ನೋಡು ಪ್ರಶಾಂತ ಬೌಲ್ ಹಾಳಾದ್ರೆ ನಿಂಗೆ ಬೀಳ್ತವೆ ತಿಂದ್ಬಿಡ್ತೀನಿ ಹೋಗು ಹಾಳು ಮಾಡ್ಬಿಟ್ಟಲ್ಲ ಉಳ್ಟಲು ಯಾಕೋ ಹಿಂಗ್ ಮಾಡ್ತಿಲ್ಲ ಬೇವರ್ಸಿಗಳ ಹೋಗ್ರೋ ಬಲೂನ್ ಮಾಡೋದು ಹಿಂಗೆ ಸುಮ್ನೆ ಏನೇನೋ ಮಾಡ್ಕೊಂಡ್ ಕೊರೋದಲ್ಲ ಮತ್ತೊಡಿತಾ ಹೊಡಿತಾನೆ ಇದೆ ನಮ್ದು ಬಲೂನ್ ಸರಿ ಇಲ್ಲ ಪ್ರೊಡ್ಯೂಸರ್ ಹೇಳಿ ರಿಟರ್ನ್ ಬೇರೆ ಪ್ರೊಡ್ಯೂಸರ್ ಅಲ್ಲೇ ಇದಾರೆ ನೋಡು ಬೇಡ ಬಿಡಿ ಅವ್ರಿಗೆ ಹೇಳ್ಬೇಡಿ ಬರಲ್ಲ ಅಂದ್ಬಿಟ್ಟು ಇಷ್ಟು ಮಾಡಿದಿರ ಇದೆಲ್ಲ ಬೇಡ ಇದ್ರಲ್ಲಿ ಹೂವಿನ ಗಿಡ ನೆಡ್ಬೋತಾನೆ ಏನು ಬಂದೈತ್ ನಿನಗೆ ಬಲ್ಲು ನೋಡಿದ್ರೆ ನಾನೇನೋ ಮಾಡ್ಲಿ ಯಾಕೆ ಅಷ್ಟೊಂದು ಲ್ಯಾಂಡ್ ಮಾಡ್ತಾ ಇದೀರಾ ಅಷ್ಟು ಲ್ಯಾಂಡ್ ಮಾಡಂಗಿಲ್ಲ ಬಲೂನ್ನ ಏನ್ ಲ್ಯಾಂಡ್ ರೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಕಣ್ರಿ ಅದನ್ನ ಸ್ವಲ್ಪ ಲೈಟ್ ಆಗಿ ಎತ್ಕೋಬೇಕು ಲೈಟ್ ಆಗೇ ಮಾಡ್ತಾ ಇರೋದು
ಅದು ಹಿಂಗ್ ನೋಡಕ್ ಬೌಲ್ ತರ ಕಾಣುತ್ತೆ. ಓಪನ್ ಮಾಡಿದಾಗ ಹಿಂಗಿದೆ, ಅದು ಒಂದೇ ಅಲ್ಲ, ಎಲ್ಲ ಹಂಗೆ ಇಲ್ಲಿ ಇರೋದು. ನೋಡಿ ಇದು ಬೌಲ್ ತರ ಕಾಣುತ್ತೆ. ಅದು ಬ್ರಹ್ಮಾಂಡನೇ ಕಾಣಿಸುತ್ತೆ. ಅಕ್ಕ ಏನೋ ಕಷ್ಟಪಟ್ಟು ಮಾಡಿದ್ವಿ, ಕುಂಬಾರನಿಗೆ ನಿಮಿಷ ದೊಣ್ಣೆಗೆ ನಿಮಿಷ ಅನ್ನ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ತರ ಅದನ್ನ ಎತ್ತು ಬಿಟ್ಟು ತೋರಿಸಿ ಕೆಳಗಾಕಿ ಒಂದು ನಾ ಹೇಳಿಲ್ವಾ ಬಲೂನ್ ಸರಿ ಇಲ್ಲ ನಮ್ದು ಅಂತ. ಏನೋ ನೀವ್ ಬಂದದೇ ನತ್ತೆ. ತುಕಾಲಿ ಚಾಕ್ಲೇಟ್ ಬೌಲ್ ಮಾಡಿ ಅಂದ್ರೆ ನೀವೆಲ್ಲ ಬಾಂಬ್ ತಯಾರಿಸ್ತಾ ಇದ್ದೀರಾ? ಪ್ಯಾತೆ ಆಗ್ತಾ ಇದೆಯಪ್ಪ ನೀನು. ಏನೋ ಮಾಡ್ತಿದ್ ಹೋಗ. ಅಮುಕ್ ಬೇಡ ಗುರು, ಅಮುಕ್ತಾ ಇಲ್ವೋ? ಸಾಕ್ಬಿಡು. ನಿಂದು ಕೈ ಜಾಸ್ತಿ ವೆಯ್ಟ್ ಇದೆ ಗುರು. ಇಲ್ಲ ನಾನು ಕೊಡಿದ ಮಾಡ್ತೀನಿ, ಕೊಡಿದ ಇನ್ನೊಂದು ಸ್ವಲ್ಪ ಆಗ್ಬಿಡೋಣ. ಹಂಗ್ ಮಾಡು, ಹಂಗ್ ಮಾಡಿ. ಒಂದ್ ಕೆಲ್ಸ ಮಾಡ್ರಿ, ಬರ್ತೀನಿ. ಎಷ್ಟ್ ಹಾಕ್ಬೇಕು ಚಾಕ್ಲೇಟ್ ಹಾಕ್ಬಿಡ್ರಿ ನನ್ ಮೈ ಮೇಲೆ. ಫುಲ್ ಮಾಡು, ಫುಲ್ ಮಾಡಕ್ಕ ಅದು 3 ಸತಿ ಅಲ್ಲ ಅನ್ಸುತ್ತೆ. ದಿಸ್ ಇಸ್ ನಾಟ್ ಡನ್ ಚಂದ್ರಣ್ಣ. ಇರಮ್ಮ, ಇನ್ನ ಇಲ್ಲಿ ಬರ್ಬೇಕಲ್ಲ, ಇಲ್ಲಿ ಬರ್ಬೇಕು ಅನ್ನೋದಲ್ಲ. ನಾನು ನೋಡ್ಲೇಬೇಕು ಇವಾಗ, ನೋಡ್ಲೇಬೇಕು ಪಾಪ. ನೋಡಿ ನೋಡಿ, ಬಂತು ಬಂತು ಬಂತು, ತಣ್ಣೀರ್ ಹಾಕು, ತಣ್ಣೀರ್ ಹಾಕು, ತಣ್ಣೀರ್ ಹಾಕು. ಬಂತು ಬಂತು ಬಂತು. ಅದ್ ಏನೇ ಜಾಸ್ತಿ ಅಲ್ಲಾಡ್ಸ್ಕೊಳಕಣ ಹೊಡೆದೋಗುತ್ತೆ. ಯಾವ್ದಾದ್ರು ಟ್ರೈ ಮಾಡ್ಲಾ? ನೀನ್ ಮಾತಾಡ ಬೇಡ, ಹೋಗ್ರ ಗೇಮು ಬೇಡ, ಏನು ಬೇಡ. ನಿನ್ ಜೊತೆ ಬಂದು ಆಟ ಆಡ್ತಾ ಇದ್ದೀನಿ ನಾನು. ಲತ್ತೆ ನನ್ ಮಗ ನೀನು. ಅದೇ ಕುಣಿನ ಆಡ್ತಾರೆ, ನೆಲೆ ಟೊಕ್ಕು ಅನ್ನಂಗೆ ಆಗಲ್ಲ ನನಗೆ. ಹೋಗ್ತಾ ಇರೋ ಇಲ್ಲಿ ಇಟ್ಕೋಬೇಡ, ಹೋಗ ನೀನು, ಹೋಗ ಆ ಕಡೆ. ಇಲ್ಲಿ ನೋಡ, ಅವ್ನ್ ಸೂರಜ್ ಮಾಡಿರೋ ಎಡ್ವರ್ಟ್, ಸೂರಜ್ ಮಾಡಿರೋ ಎಡ್ವರ್ಟ್ ನೋಡು. ಆಗಲ್ಲ, ಕಾಪಾಡಿ. ಇವತ್ತು ನನ್ನ ಬಾಟಮಲ್ಲಿ ಇಡಬೇಕು ಅಂತ ಆಗ್ತಾ ಇದೆ. ಏನಕ್ಕೆ ಅಂತ ಗೊತ್ತಾಗಿಲ್ಲ. ಇಷ್ಟೊಂದು ಪ್ಲಾನ್ ಮಾಡ್ಬಾರ್ದು. ತುಕಾಲಿ ಮೇಲ್ ಬಂದ್ಬಿಡ್ತಾನೆ ಅಂತವ. ನಾನ್ ತೆಗಿಲೇಬೇಕು ಅಂತ ಗೇಮ್ ಇತ್ತು. 150 ಸರಿ ಊದ್ದೆ, ಒಂದ್ 6 ನಿಂತ್ಕತ್ತ. ನೆಕ್ಕು ಕುಡ್ದು ಬಿಡುವಂತ ಎಲ್ಲನೂ. ಕೊಟ್ಟಿದ್ದಂತ 5 ನಿಮಿಷ ಮುಗಿತಾ ಇದೆ. ಇನ್ ಲಾಸ್ಟ್ 30 seconds. ಈ ಕಲರ್ ನೋಡಲಿ, ಲೈಟ್ ಕಲರ್ ನೋಡು ನಮ್ದು. ಜಾಲರಿಯಲ್ಲಿ ಇಟ್ಟಿದ್ ನಮ್ಮ ಲೈಟ್ ಕಲರ್ಸ್. ಗೈಸ್, ನಿಮ್ಮ ಮುಗಿತಾ ಇದೆ. ಇನ್ 3, 2, 1. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವಂತ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಕೇವಲ 35 ನಿಮಿಷಗಳಲ್ಲಿ ಹಣವನ್ನ ಪಡೆಯಬಹುದು. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8803002000ಗೆ ಸಂಪರ್ಕಿಸಿ. ಸೊ ಇಲ್ಲಿಗೆ ಅಡ್ವಾಂಟೇಜ್ ಟಾಸ್ಕ್ ಮುಗ್ದಿದೆ. ಈಗ ನಮ್ಮ ಜಡ್ಜಸ್ ಪ್ರತಿಯೊಂದು ಟೇಬಲ್ಗೆ ಬಂದು ನೀವು ಮಾಡಿರುವಂತ ಚಾಕ್ಲೇಟ್ ಬೌಲ್ ಅನ್ನ ನೋಡಿ ಯಾರು ಚೆನ್ನಾಗಿ ಜಾಸ್ತಿ ಮಾಡಿದಾರೋ ಅವ್ರನ್ನ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ನನಗ್ ಗೊತ್ತು, ಜಾಸ್ತಿ ಮಾಡಿರೋದಿರ್ಲಿ, ಒಂದಾದ್ರೂ ಮಾಡಿದಾರ ಅಂತ ಡೌಟ್ ನನಗೆ. ಎಸ್, ಕಮಾನ್, ನಿಮ್ ಟೇಬಲ್. ಕೋತಿ ಮರಿಗೆ ಯಾಕೆ ಬೇಜಾರಾಗ್ತಾ ಇದೆ? ನೀವು ಒಳಗಡೆ ನೋಡಿ. ಚಂದ್ರಣ್ಣ, ಏನ್ ನೀವು ಸೈಲೆಂಟ್ ಆಗಿ ನಾನ್ ಮಾಡಿಲ್ಲ, ಇವಳು ಮಾತ್ರ ಮಾಡಿದಾಳೆ. ನಾನೇ ಮಾಡಿದಲ್ವಾ? ಇವಾಗಿಲ್ಲ, ಟೈಮ್ ಮುಗ್ದಿದೆ, ಬನ್ನಿ. ಎಲ್ಲ ತೆಗಿಬೋದಾ? ತೋರಿಸಿ ಬ್ರೋ. ಅದು ಓಕೆ ಅಲ್ಲ, ಅದು ಶೇಪ್ ಕತ್ತರಿಲಿ ಕಟ್ ಮಾಡಿದ್ರೆ ಬರುತ್ತೆ. ಅದಿಲ್ಲ. ಓಕೆ, ಕರೆಕ್ಟ್ ಇದೆ. ಓಕೆ, 2, 3, 5, 6. ಹುಲಿ ಎಷ್ಟ್ ಮಾಡಿದೆ? ಹುಲಿ ತಗೋ ತೋರಿಸಿ. ಹುಲಿ ಕರೆಕ್ಟ್ ಆಗಿ ಇದೆಲ್ಲ ಪ್ಯಾಚ್ ಇಲ್ವಾ? ತೆಗಿಯೋಷ್ಟಲ್ಲಿ ಟೈಮ್ ಆಗೋಯ್ತು. ಆಗ್ಲಿಲ್ವಾ? ಒಂದು ಇದನ್ನ ತೆಗಿಯಕ್ಕಾಗ್ಲಿಲ್ಲ. ಆಗ್ಲಿಲ್ಲ.
ಬ್ಯಾಡ್ ಲ್ಯಾಕ್. ಒಂದು ಮಾಡಿಲ್ವಾ ತುಕಾಲಿ? ಸರ್ ಮಾಡಿಲ್ಲ ಸರ್, ಆಗ್ಲಿಲ್ಲ ಸರ್. ಆಲ್ ದ ಬೆಸ್ಟ್ ತುಕಾಲಿ. ಎಷ್ಟು ಥ್ಯಾಂಕ್ ಯು ಸರ್. ಎಷ್ಟು ಮಾಡಿದಿರಿ? ಇದೇನ್ ಬೇಡ ಅಂತ ಪ್ಯಾಚ್ ಎಲ್ಲ ಮಾಡಿಲ್ವಾ ಮ್ಯಾಮ್? ಓಕೆ, ಇದನ್ನ ಕನ್ಸಿಡರ್ ಮಾಡಿ. But this is actually the perfect thickness. ಮ್ಯಾಮ್ ತುಂಬಾ ಕಷ್ಟಪಟ್ಟು ಮಾಡಿದೀವಿ. ಇದು ನೋಡಿದ್ದು, ಇದು ಸಕ್ಕದಾಗಿದೆ. ಎತ್ತಿ ಲವ್ಲಿ ಶರ್ಮಿ ಏನೋ ಮಾಡಿ ಸರ್, ನನಗೇನು ಬೇಜಾರಿಲ್ಲ. ಬನ್ನಿ. ಈಗ ಈ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಚಾಕ್ಲೇಟ್ ಬೌಲ್ ಮಾಡೋದ್ರಲ್ಲಿ ಗೆದ್ದಿರುವಂತ ಜೋಡಿ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. ಜಡ್ಜಸ್, ಓವರ್ ಟು ಯು. 2 ಜನ ತುಂಬಾ ಕಷ್ಟಪಟ್ಟು ತುಂಬಾವೇ ಚೆನ್ನಾಗಿ ಮಾಡಕ್ಕೆ ಪ್ರಯತ್ನ ಮಾಡಿ ಬರೀ 0 ತಗೊಂಬಿಟ್ಟು ತಿರ್ಗಾ ಆಸ್ ಯೂಶುವಲ್ ಬಾಟಮ್ ಅಲ್ಲೇ ಇದ್ದಾರೆ. ತುಕಾಲಿ ಅಂಡ್ ಸೂರಜ್ ಇರೋ ಟೀಮ್, ರಘು ಅಂಡ್ ದಿಲೀಪ್. ಅದಾದ್ಮೇಲೆ ನಂಬರ್ 1 ಸ್ಪಾಟ್ 5 ಚಾಕ್ಲೇಟ್ ಬೌಲ್ ಮಾಡಿರುವ ಡೆಸರ್ಟ್ ಪ್ರಿನ್ಸ್ ಚಂದನ್ ಅಂಡ್ ಹಿತೇಶ್. ಕಂಗ್ರ್ಯಾಚುಲೇಷನ್ಸ್. ನಾನು ಆಲ್ರೆಡಿ ಹೇಳಿದೆ ಒಂದು ಸರ್ಪ್ರೈಸ್ ಇದೆ ಅಂತ. ಈ ಒಂದು ಟಾಸ್ಕ್ ನ ಪ್ರೆಸೆಂಟ್ ಮಾಡಿದ್ದು ನಮ್ಮ ವೈಟ್ ಗೋಲ್ಡ್ ಅವರು. ಹಾಗೆ ವೈಟ್ ಗೋಲ್ಡ್ ಕಡೆಯಿಂದ ಚಂದನ್ ಹಾಗೂ ಹಿತೇಶ್ ಅವರಿಗೆ ಸಿಗ್ತಾ ಇದೆ 30,000 ರೂಪಾಯಿಗಳ ಕ್ಯಾಶ್ ಪ್ರೈಸ್. ಸೊ ಅಡ್ವಾಂಟೇಜ್ ಟಾಸ್ಕ್ ಅಂತೂ ಮುಕ್ತಾಯ ಆಗಿದೆ. ಈಗ ನಮ್ಮ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್ ಏನು ಅಂತ ತಿಳ್ಕೊಳ್ಳುವಂತ ಸಮಯ. ಶೆಫ್, ಈ ಒಂದು ಟಾಸ್ಕ್ ನ ಆಡೋದಕ್ಕೆ ಒದಾಡಿದ್ರು ಬಟ್ ಚಾಕ್ಲೇಟ್ ನ ರೈಟ್ ಟೆಂಪರೇಚರ್ಗೆ ತಗೊಂಡ್ ಬಂದು ಈ ತರ ಬೌಲ್ ಹೇಗೆ, ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. ಕೋಕ್ ಸ್ಕ್ವಾಟ್ಲೇಸ್ ನಿಮ್ಮೆಲ್ಲರಿಗೂ ಒಂದು ಟಿಪ್ ಚಾಕ್ಲೇಟ್ ಬಗ್ಗೆ. ವೆನ್ ಎವರ್ ಯು ಆರ್ ವರ್ಕಿಂಗ್ ವಿತ್ ಚಾಕ್ಲೇಟ್, ಅದನ್ನ ಡಬಲ್ ಬಾಯ್ಲರ್ ಅಲ್ಲಿ ಹಾಕಿ ಮೆಲ್ಟ್ ಮಾಡಿ, ಅಂದ್ರೆ ಕೆಳಗೆ ಬಿಸಿ ನೀರು. ಅಕಸ್ಮಾತ್ ನೀವು ಪ್ಯಾನ್ ಅಲ್ಲಿ ನೀರ್ ಹಾಕದೆ ಬರೀ ಗ್ಲಾಸ್ ಒಡೆದೋಗುತ್ತೆ. ಹೌದು. ಸೊ ಬಿಸಿ ನೀರಲ್ಲಿ ಚಾಕ್ಲೇಟ್ ಅನ್ನ ತುರಿದು ಹಾಕಿ ಅವಾಗ ಜಲ್ದಿ ಮೆಲ್ಟ್ ಆಗತ್ತೆ. ಆ ಚಾಕ್ಲೇಟ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಒಂದು ಶೈನ್ ಬರಬೇಕು. ಅದನ್ನ ಫಸ್ಟ್ ಬಲೂನ್ ಫುಲ್ 100% ಬ್ಲೋ ಮಾಡಿ ಅದನ್ನ ಟೈಟ್ ಮಾಡಿಬಿಟ್ಟು ಸ್ವಲ್ಪ ಲೂಸ್ ಆಗಿರ್ಲಿ. ಚಾಕ್ಲೇಟ್ ಬಿಸಿಯಾಗಿರುವಾಗ ಬಲೂನ್ ಹಾಕಿದ್ರೆ ಬಲೂನ್ ಒಡೆದೋಗುತ್ತೆ. ಇಲ್ಲಿ ಬಲೂನ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಡಿಪ್ ಮಾಡಿಬಿಟ್ಟು ತೆಗೆದು ಕೂಲ್ ಮಾಡಿ, ತಿರ್ಗಾ ಡಿಪ್ ಮಾಡಿಬಿಟ್ಟು ತೆಗೆದು ಕೂಲ್ ಮಾಡಿ. ಅದಾದ್ಮೇಲೆ ಫ್ರಿಜ್ ಅಲ್ಲಿ ಇಡಿ. 3 ಲೇಯರ್ ಬಂದ್ರೆ ನಿಮ್ಗೆ ಸ್ಟ್ರೆಂಗ್ತ್ ಬರುತ್ತೆ ಅಂಡ್ ಇಂಟಿಗ್ರಿಟಿ ಇರುತ್ತೆ ಆ ಚಾಕ್ಲೇಟ್ ಅಲ್ಲಿ. ಈ ಒಂದು ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಈ ವಾರದ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್. ಪೇರಿಂಗ್ ಅಂತೂ ಮಜವಾಗಾಯ್ತು, ಅಡ್ವಾಂಟೇಜ್ ಟಾಸ್ಕ್ ಮುಗಿತ್ತು, ಅದ್ರಲ್ಲಿ ಯಾರು ಗೆದ್ದಿದ್ದು ಅಂತ ನೋಡಿದ್ದು ಆಯ್ತು. ಆದ್ರೆ ಈ ವಾರಕ್ಕೆ ನಾವ್ ಎಲ್ರು ಎಕ್ಸೈಟೆಡ್ ಆಗಿ ಕಾಯ್ತಾ ಇರೋದು ಈ 7 ಜನರಲ್ಲಿ, ಅಂದ್ರೆ 7 ಕುಕ್ಕುಗಳಲ್ಲಿ ಮೊದಲನೇದಾಗಿ ಫೈನಲಿಸ್ಟ್ ಅನ್ನೋ ಟಿಕೆಟ್ ನ ತಗೊಂಡು ಯಾರು ಫೈನಲ್ಸ್ ಗೆ ಇವತ್ತು ಎಂಟ್ರಿ ಕೊಡ್ತಾರೆ ಅಂತ. ಅದಕ್ಕೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಕುಕಿಂಗ್ ಚಾಲೆಂಜ್ ನ ಕೂಡ ಇವರಿಗೆ ನಾವು ತಂದ್ಕೊಡ್ತಾ ಇದೀವಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಕ್ಕಳು ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗುವ. ಇದು ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, co-powered by 123 noodles, ಸ್ವಸ್ತಿಕ್ಸ್ ತುಪ್ಪ, ಕ್ವಾಲಿಟಿ ಮಸಾಲಾ ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್, ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ನಾಳೆ ಸಿಗುವ, ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ.